ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕನ್ನಡಿಗರಿಗೆ ಸಿನಿಮಾ ಕೇವಲ ಮನರಂಜನೆಯ ಒಂದು ಮಾಧ್ಯಮ ಅಲ್ಲ. ಕನ್ನಡಿಗರು ಭಾವನಾ ಜೀವಿಗಳು. ಅದರಲ್ಲೂ ಸಿನಿಮಾ ತಾರೆಯರು ಅಂದರೆ ಆರಾಧ್ಯ ದೈವದ ಸ್ಥಾನ ಕೊಟ್ಟು ಆರಾಧಿಸುವವರು ಕನ್ನಡದ ಸಿನಿ ಪ್ರೇಕ್ಷಕರು, ಅಭಿಮಾನಿಗಳು. ಹಾಗಾಗೇನೆ ಹೇಳಿದ್ದು, ಕನ್ನಡಿಗರಿಗೆ ವಿಶೇಷವಾಗಿ ಸಿನಿಮಾ ಹಾಗೆ ಸಿನಿಮಾಗೆ ಸಂಬಂಧಪಟ್ಟ ನಟರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಕೇವಲ ಮನರಂಜನೆಯನ್ನು ಕೊಡುವವರು ಮಾತ್ರವಲ್ಲ, ಇಂಥದ್ದೊಂದು ಅವಿನಾಭಾವ ಸಂಬಂಧ ದಶಕಗಳಿಂದ ಕನ್ನಡಿಗರು ಹಾಗೆ ಸಿನಿ ಪ್ರೇಕ್ಷಕರು ಜೊತೆಯಲ್ಲಿ ಸಿನಿಮಾ ರಂಗದ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇರೋದು ಇತ್ತೀಚೆಗೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡುವ ವೀಕ್ಷಕರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಚರ್ಚೆಗೆ ಒಳಪಟ್ಟಾಗ ಅನೇಕ ಕಾರಣಗಳು, ಅದರಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಒಳಪಟ್ಟಿರೋ ವಿಚಾರ ಅಂದರೆ ಸಿನಿಮಾ ಮಂದಿರಗಳ ಟಿಕೆಟ್ ಪ್ರೈಸ್. ಸರ್ಕಾರದ ಜೊತೆಗಿನ ಸಂಘರ್ಷ, ಬರೋಬ್ಬರಿ 10ಕ್ಕೂ ಹೆಚ್ಚು ವರ್ಷಗಳ ಹೋರಾಟದ ಫಲವಾಗಿ ಮೊನ್ನೆ ಸರ್ಕಾರ ಏಕರೂಪ ಟಿಕೆಟ್ ದರವನ್ನು ನಿಗದಿ ಮಾಡ್ತು, 200 ರೂಪಾಯಿ ಅಂತ ಹೇಳಿ. ಆದರೆ ನಂತರದಲ್ಲಿ ಮತ್ತೆ ಸಂಘರ್ಷ, ಇದಕ್ಕೆ ಮಧ್ಯಂತರ ತಡೆ ಬೇರೆ. ಹೀಗಾಗಿ ಈ 200 ರೂಪಾಯಿ ಟಿಕೆಟ್ ಅಥವಾ ಇನ್ ಜನರಲ್ ಏಕರೂಪ ಟಿಕೆಟ್ ದರ ನಿಜವಾಗ್ಲೂ ಕೂಡ ಸಿನಿಮಾ ರಂಗಕ್ಕೆ, ಸಿನಿಮಾ ಮಂದಿರಗಳಿಗೆ, ಸಿನಿ ಪ್ರೇಕ್ಷಕರನ್ನ ಕರೆತರಲಿಕ್ಕೆ ಅವಶ್ಯಕವಾ? ಇದೊಂದೇ ಮಾರ್ಗಾನ? ಈ 200 ರೂಪಾಯಿಗಳ ಏಕರೂಪ ದರವನ್ನು ನಿಗದಿ ಮಾಡೋದ್ರಿಂದ ಪ್ರೊಡ್ಯೂಸರ್ಗಳಿಗೆ ಅಥವಾ ಸಿನಿಮಾದ ಇತರೆ ವಿಭಾಗಗಳಿಗೆ ಹೊರೆಯಾಗತ್ತಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಕೊಂಡಿದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಕನ್ನಡ ಪರ ಹೋರಾಟಗಾರ್ತಿ, ನಿರ್ಮಾಪಕಿ, ನಿರ್ದೇಶಕಿ, ನಟಿ ಪ್ರಿಯಾ ಹಾಸನ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. 200 ರೂಪಾಯಿ ಟಿಕೆಟ್ ದರ ಇರಬೇಕು ಅನ್ನೋದ್ರ ಪರವಾಗಿ ಇವರಿಬ್ಬರ ವಾದ ಇರುತ್ತೆ. ಹಾಗೆ ಪ್ರೊಡ್ಯೂಸರ್ಗಳ ಕತೆ ಏನಪ್ಪ? ನೀವು 200 ರೂಪಾಯಿ ನಿಗದಿ ಮಾಡ್ತೀರಿ, ಈಗ ಆಲ್ರೆಡಿ ಸಂಕಷ್ಟದಲ್ಲಿರುವ ಪ್ರೊಡ್ಯೂಸರ್ಗಳು, ಸಾಲ ಸೋಲ ಮಾಡಿ ಪಿಕ್ಚರ್ ತೆಗಿತಾ ಇರುವವರಿಗೆ ನೀವು ಸಿನಿಮಾ ಟಿಕೆಟ್ ದರದಲ್ಲೂ ಕೂಡ ಕಡಿಮೆ ಮಾಡಿ ಹೊರೆ ಹೊರಿಸ್ತಿದ್ದೀರಿ. ಹೀಗಾಗಿ ಈ ಏಕರೂಪ ಟಿಕೆಟ್ ದರ ನೀತಿಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ವಾದ ಮಂಡಿಸ್ತಿರುವವರ ಪರವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿರ್ಮಾಪಕರು, ನಿರ್ದೇಶಕರಾದ ಮುರುಡಿಹಳ್ಳಿ ನಾಗಚಂದ್ರ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು, ನಿರ್ದೇಶಕರು, ನಿರ್ಮಾಪಕರು ಆಗಿರುವ ಟಿ.ಸಿ. ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಪ್ರಿಯಾ ಅವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ಒಂದು ಯೂನಿಟಿ ಕೊರತೆ ಪದೇ ಪದೇ ಕನ್ನಡ ಚಿತ್ರರಂಗದಲ್ಲಿ ಕಾಣುತ್ತಾ ಅಂತ ಹೇಳಿ. ಈಗಿನ ಉದಾಹರಣೆಯನ್ನೇ ತೆಗೆದುಕೊಳ್ತೀನಿ. ಎಲ್ಲರನ್ನ ಸಂಪರ್ಕ ಮಾಡಿ ನಾವು ಏಕರೂಪ ದರ ನಿಗದಿಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಹೇಳ್ತಿದೆ. ಆದರೆ ಅದೇ ಫಿಲ್ಮ್ ಚೇಂಬರ್ನ ಭಾಗವಾಗಿರುವ ಕೆಲ ಪ್ರೊಡ್ಯೂಸರ್ಗಳು ಹೋಗ್ತಾರೆ, ಸ್ಟೇ ತರ್ತಾರೆ. ಅಲ್ಲಿಗೆ ಈ ಒಗ್ಗಟ್ಟಿನ ಕೊರತೆ ಮತ್ತೆ ಈ ವಿಚಾರದಲ್ಲೂ ಕಾಣ್ತಾ ಇದೆಯಾ ಅಂತ. ಎಲ್ರಿಗೂ ನಮಸ್ಕಾರ. ಒಗ್ಗಟ್ಟಿನ ಕೊರತೆ ಅಂದರೆ ಅದು ಎಲ್ಲ ರಂಗಗಳಲ್ಲೂ ಇರುತ್ತೆ. ಆದರೆ ಇದು ತುಂಬ ವರ್ಷದ ಕನಸಿತ್ತು. ಯಾಕಂದರೆ ಇತ್ತೀಚೆಗೆ ಥಿಯೇಟರ್ಗೆ ಜನಗಳು ಬರೋದೇ ಕಮ್ಮಿ ಆಗಿದೆ. ಬಿಕಾಸ್ ಟಿ ವಿ ಮಾಧ್ಯಮ ಇರ್ಬೋದು, ಇವಾಗ ನಮಗೆ ಫೋನಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ದರ್ ಇಸ್ ಲಾಟ್ ಆಫ್ ರೀಸನ್ಸ್ ಫಾರ್ ದಟ್. ಸಿನಿಮಾಗೆ, ಥಿಯೇಟರ್ಗೆ ಜನನ ಆಕರ್ಷಣೆ ಮಾಡೋದೇ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ಟಿಕೆಟ್ ದರ ಕೂಡ ಜಾಸ್ತಿ. ಬೇರೆ ಕಡೆ ಎಲ್ಲ, ಬೇರೆ ಸ್ಟೇಟಲ್ಲೆಲ್ಲ ಇಷ್ಟು ರೇಟ್ಸ್ ಇಲ್ಲ. ನಮ್ಮಲ್ಲಿ ರೇಟ್ಸು ತುಂಬ ಜಾಸ್ತಿ ಇದೆ. ಸೊ ಇದ್ರ ಪರ ನಾವು ಹೋರಾಟ ಮಾಡಿ, ನಮ್ಮ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ಗಳು ಎಲ್ಲ ಸಪೋರ್ಟ್ ಮಾಡಿ, ನಮ್ಮ ಇಫಿ ಆಗಲಿ ಎಲ್ಲ ಸುಮಾರು ಜನ ಪ್ರೊಡ್ಯೂಸರ್ಸು ಇದ್ರ ಪರವಾಗಿ ನಿಂತು ಗೌರ್ಮೆಂಟಿಗೆ ನಾವು ಮನವಿ ಕೊಟ್ಟಾಗ ಅವರು ಇದನ್ನು ನಮ್ಮ CM ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಹಾಗೂ ನಮ್ಮ ಪರಮೇಶ್ವರ್ ಅವರು ಇವರೆಲ್ಲರೂ ಅದನ್ನು ನಮಗೆ ಇವಾಗ ಸ್ಯಾಂಕ್ಷನ್ ಮಾಡಿ 200 ರೂಪೀಸ್ ಅಂತ ಕನ್ಫರ್ಮ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅದು ಪ್ರೇಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಥಿಯೇಟ್ರಿಗೆ ಒಂದು ಫ್ಯಾಮಿಲಿ ಇವತ್ತು ಥಿಯೇಟ್ರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 300-350 ರೂಪಾಯಿ ಅಂದ್ರೂ ನಮಗೆ ಪ್ಲಸ್ ನಮಗೆ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ಸೇರಿದ್ರೆ ಮಿನಿಮಮ್ 2000 ರೂಪೀಸ್ ಇಟ್ಕೋಬೇಕು. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೋಗ್ತೀನಿ ಅಂದರೆ 2000 ರೂಪೀಸು ಸ್ಪೆಂಡ್ ಮಾಡಿ ಇವತ್ತು ಮನೋರಂಜನೆ ನೋಡೋ ಹಾಗಿದೆಯಾ ನಮ್ಮ ಇವಾಗಿನ ಟ್ರೆಂಡು? ನೀವು ಫೋನಲ್ಲಿ ಬೆರಳಲ್ಲಿ ಹಿಂಗಂದರೆ ಬೇಕಾದಷ್ಟು ಸಿನಿಮಾಗಳು, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಸೊ ಇದು ಒಂದು ತುಂಬ ಮುಖ್ಯವಾದಂಥ ಅಂಶ. ಕಡಿಮೆ ಆದಷ್ಟು ಎಲ್ಲ ವರ್ಗದವರು ಸಹ ಥಿಯೇಟ್ರಿಗೆ ಒಂದು ಸ್ಯಾಟರ್ಡೆ ಸಂಡೇ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಬರ್ಬೋದು ಥಿಯೇಟ್ರಿಗೆ ಒಂದು ಆಕರ್ಷಣೆ ಮಾಡೋದಕ್ಕೆ ಇದು ಒಂದು ರೀಸನು. ಹಾಗೆ ಪ್ರೇಕ್ಷಕರಿಗೂ ಸಹ ಇದು ಅನುಕೂಲ, ಪ್ರೊಡ್ಯೂಸರ್ಸ್ಗಾಗಲಿ ಅನುಕೂಲ. ಯಾಕಂದರೆ ಥಿಯೇಟ್ರಿಗೆ ಜನ ಬರ್ತಾರೆ, ನಮಗೆ ದುಡ್ಡು ಬರುತ್ತೆ. ಇದು ಒಂದು ಮೇಯ್ನ್ ಇಂಟೆನ್ಷನು. ಇದರಲ್ಲಿ ಯಾರು ಹೋಗಿದ್ದಾರೆ ಕೋರ್ಟಿಗೆ ಅಂದರೆ ಹೊಂಬಾಳೆ ಪ್ರೊಡಕ್ಷನ್ಸ್ ಅವ್ರು ಹೋಗಿದ್ದಾರೆ. ಬಿಕಾಸ್ ಕಾಂತಾರ
ಮೂವಿ ಮಾಡಿದಂಥ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ಸ್ ಹೋಗಿದ್ದಾರೆ, ಹಾಗೂ ಕೆಲವೊಂದು ಮಲ್ಟಿಪ್ಲೆಕ್ಸ್ಗಳು ಹೋಗಿದೆ. ಅವ್ರದ್ದು ಏನಂದರೆ ಅವ್ರದ್ದು ರೆಂಟು, ಅವ್ರದ್ದು ಜಾಗ, ಅವ್ರು ಇದಕ್ಕೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ರೀಸನಿಗೆ ಹೋಗಿರ್ಬೋದು. ಬಿಟ್ಟರೆ ವರ್ಷಕ್ಕೆ ಯಾವುದೋ ಒಂದು ಕಾಂತಾರ, ಯಾವುದೋ ಒಂದು KGF ಬರ್ಬೋದು. ಆದರೆ ಇಲ್ಲಿ ಸಾಕಷ್ಟು ಪ್ರೊಡ್ಯೂಸರ್ಸ್ ಇದ್ದಾರೆ, ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಯಾವುದೋ ದೊಡ್ಡ ಸಿನಿಮಾಗೋಸ್ಕರ ಎಷ್ಟು ಜನ ಪ್ರೊಡ್ಯೂಸರ್ಸ್ನ ಬಲಿ ಕೊಟ್ಟಂಗಲ್ವಾ ಇದು. ಹೇಳಿದ್ರೆ ಲಾಜಿಕ್ ಇದೆ, ಬಟ್ ಇದು ಹೆಂಗೆ ಎಸ್ಪೆಷಲಿ ಕೋರ್ಟ್ಗೆ ಹೋದ ನಂತರದಲ್ಲಿ ಹೆಂಗೆ ಪೋರ್ಟ್ರೆ ಆಗ್ತಾ ಇದೆ ಅಂದರೆ ಇದು ಒಂಥರದಲ್ಲಿ ಹೊಂಬಾಳೆ ಫಿಲ್ಮ್ಸ್ ವರ್ಸಸ್ ವಾಣಿಜ್ಯ ಮಂಡಳಿ ವರ್ಸಸ್ ಮಲ್ಟಿಪ್ಲೆಕ್ಸ್ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ. ಮೇ ಬಿ ಅದನ್ನು ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ಕೋರ್ಟಲ್ಲಿ ಇರೋದ್ರಿಂದ, ಇದು ಸ್ಟೇ ಆಗಿರೋದ್ರಿಂದ ಅದ್ರ ವಿಚಾರವಾಗಿ ನಾವು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಏನಂದರೆ 200 ರೂಪಾಯಿ ಮಾಡಿದ್ದು ನಮ್ಮ ಎಲ್ಲರಿಗೂ ಸಂತೋಷ ಆಗಿದೆ, ಪ್ರೇಕ್ಷಕರಿಗೆ ಸಪೋರ್ಟ್ ಆಗಿದೆ, ಚಿತ್ರರಂಗಕ್ಕೆ ಅದು ಸಪೋರ್ಟ್ ಆಗಿದೆ. ಆದರೆ ಇವಾಗ ಯಾಕೆ ಈ ಥರ ಸ್ಟೇ ಕೊಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇದರಿಂದ ಅವ್ರು ಯಾರೋ ಮಲ್ಟಿಪ್ಲೆಕ್ಸ್ ಅವ್ರಿಗೆ, ಹೊಂಬಾಳೆ ಪ್ರೊಡಕ್ಷನ್ಸ್ಗೆ ಸಪೋರ್ಟ್ ಆಗ್ಬೋದು. ಬಿಟ್ಟರೆ ಇದರಿಂದ ಸಾಕಷ್ಟು ಪ್ರೊಡ್ಯೂಸರ್ಸ್ಗೆ, ಚಲನಚಿತ್ರರಂಗಕ್ಕೆ ಎಲ್ಲ ಇದರಿಂದ ತುಂಬ ಲಾಸ್ ಆಗುತ್ತೆ, ತುಂಬ ತೊಂದರೆಗಳಾಗತ್ತೆ. ಸರಿ ನಾಗಚಂದ್ರ ಅವರು, 200 ರೂಪಾಯಿ ಅನ್ನೋದು ಒಂದು ಏಕರೂಪದಲ್ಲಿ ದರ ನಿಗದಿ ಮಾಡಿದ್ರೆ ತೊಂದರೆ ಅಂತ ಹೇಳಿ ಏನಾಗುತ್ತೆ, ಯಾಕೆ ಒಪ್ಲಿಕ್ಕೆ ಕಷ್ಟ ಆಗುತ್ತೆ ಇದು ಅಂತ ಹೇಳಿ ನಿರ್ಮಾಪಕರ ದೃಷ್ಟಿಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಈಗ ಪ್ರಿಯಾ ಮೇಡಮ್ ಅವ್ರು ಹೇಳಿದ್ರು, ಈಗ ಸರ್ಕಾರ ಮಾಡಿರೋದು 200 ರೂಪಾಯಿ ಏಕರೂಪದಲ್ಲಿ ಕರೆಕ್ಟ್ ಅಂತಂದು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ, ಈಗ ಹೊಂಬಾಳೆ ಫಿಲಿಮ್ಸ್ ಅವ್ರು ಈಗ ಕೋರ್ಟ್ಗೆ ಹೋಗಿರೋದು, ಈಗ ಸ್ಟೇ ತಂದಿದ್ದಾರೆ. ಅವ್ರು ಏನಕ್ಕೆ ಸ್ಟೇ ತಂದಿದ್ದಾರೆ ಅಂದರೆ, ಈಗ ಅವ್ರದ್ದು ಏನಾಗಿದೆ ಅಂದರೆ ಅದು ಬಡ್ಜೆಟ್ ಸಿನಿಮಾ. ಈಗ ಯಾಕಂದರೆ ಇವತ್ತಿನ ದಿವಸದಲ್ಲಿ 50 ಲಕ್ಷಕ್ಕೂ ಸಿನಿಮಾ ಮಾಡ್ತಾರೆ, 1 ಕೋಟಿಗೂ ಸಿನಿಮಾ ಮಾಡ್ತಾರೆ, 10 ಕೋಟಿಗೂ ಸಿನಿಮಾ ಮಾಡ್ತಾರೆ, 100 ಕೋಟಿಗೂ ಸಿನಿಮಾ ಮಾಡ್ತಾರೆ. ಇವತ್ತು ಅವ್ರದ್ದು ಹೆವಿ ಯೂಸ್ ನಿಮಗೆ ಬಡ್ಜೆಟ್ಟು. ಅದರಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇದು ಸಮಸ್ಯೆ ಬಂದಿರೋದು ಮೇಡಮ್ ಅಂದರೆ, ಸರ್ಕಾರ ಮಾಡಿರೋದು ಬರೀ ಮಲ್ಟಿಪ್ಲೆಕ್ಸಿಗೆ ಮಾತ್ರ. ಸಿಂಗಲ್ ಥಿಯೇಟ್ರಿಗೆ ಮಾಮೂಲಾಗಿ ಆಗೇ ಇದೆ, ಅದೇ 150 ರೂಪಾಯಿ, ಅದೇ 100 ರೂಪಾಯಿ. ಇವತ್ತಿನ ಅಂತಲ್ಲ, ಅವತ್ತಿಂದನೂ ಅದೇ ಇದೆ. ಇದು ಮಲ್ಟಿಪ್ಲೆಕ್ಸಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾಕೆ ಅನ್ವಯ ಆಗುತ್ತೆ ಅಂದರೆ ಮೇಡಮ್, ಇವಾಗ ನೋಡಿ, ಮೊನ್ನೆ ಕೂಲಿ ಸಿನಿಮಾ ರಿಲೀಸ್ ಆಯಿತು, ರಜನಿಕಾಂತ್ ಅವ್ರದ್ದು. 2,000 ರೂಪಾಯಿ ಕೊಟ್ಟು ಜನ ನೋಡಿದ್ರು. ಹೌದು. ಅಂದರೆ ಸಿನಿಮಾ ಚೆನ್ನಾಗಿದ್ದರೆ 10 ರೂಪಾಯಿ ಕೊಟ್ಟರು ಜನ ನೋಡ್ತಾರೆ, 50 ರೂಪಾಯಿ ಇಟ್ಟರು ಜನ ನೋಡ್ತಾರೆ, 500 ರೂಪಾಯಿ ಇಟ್ಟರು ಜನ ನೋಡ್ತಾರೆ ಮೇಡಮ್. ಏನಂದರೆ ಈಗ ಅವ್ರಿಗೆ ಅಮೌಂಟು ರಿಕವರಿ ಆಗಬೇಕು ಒಂದು, ಯಾಕಂದರೆ ಹೆವಿ ಬಡ್ಜೆಟ್ ಸಿನಿಮಾ ಮಾಡಿರ್ತಾರೆ. ಈ ಉದ್ದೇಶದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಏನಂದರೆ ನಾವು ಏನೇ ಮಾಡಿದ್ರು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಮೇಡಮ್ ಆ ಕಲೆಕ್ಷನು, ಮತ್ತೆ ಸೋಮವಾರ ಅಗೈನ್ ಮಾಮೂಲಿ ರೇಟಿಗೆ ಬಂದ್ಬಿಡುತ್ತೆ. ಈ ಬಂಡವಾಳ ರಿಕವರಿಗೆ ಹಾಕಿದ್ರೆ ಕೇವಲ ಟಿಕೆಟ್ ಮಾತ್ರನ ಆಧಾರ, ಇದನ್ನು ಬಿಟ್ಟು ಬೇರೆ ಯಾವುದೇ ಸ್ವರೂಪದಲ್ಲೂ ಕೂಡ ಪ್ರೊಡ್ಯೂಸರ್ಗೆ ಅಂದರೆ ಹಣ ಹಾಕಿದವ್ರಿಗೆ ವಾಪಸ್ ಬರೋದಿಲ್ವಾ ಮೇಡಮ್? ಈಗ ಪ್ರೇಕ್ಷಕರಿಂದ ದುಡ್ಡು ಬರಬೇಕೀಗ, ಇನ್ಯಾವುದೇ ದಾರಿ ಇಲ್ಲ. ಈಗ ಬೇರೆ ದಾರಿ ಅಂದರೆ OTT ಇದೆ, ಈಗ TV ರೇಟ್ಸ್ ಇದೆ, ಮತ್ತು ಏನೇನೋ ಪ್ಲಾಟ್ಫಾರ್ಮ್ಸ್ ಇದೆ OTT. ಅದರಿಂದ ಎಷ್ಟು ಬರುತ್ತೆ ಅದು ಬಿಡಿ, ಅದು ಸೈಡ್, ಅದು ಎಷ್ಟು ಬರುತ್ತೆ ಅನ್ನೋದಲ್ಲ. ಇವ್ರಿಗೆ ಏನಂದ್ರೆ ಮೇಜರ್ ನಮಗೆ ಥಿಯೇಟ್ರಿಂದ ಬರಬೇಕು, ಮಲ್ಟಿಪ್ಲೆಕ್ಸಿಂದ ಬರಬೇಕು. ಮಲ್ಟಿಪ್ಲೆಕ್ಸ್ದೇ ಸಮಸ್ಯೆ ಆಗಿರೋದು ಮೇಡಮ್. ಮಲ್ಟಿಪ್ಲೆಕ್ಸಲ್ಲಿ ಏನಾಗುತ್ತಂದರೆ ನೋಡಿ, ಓಪನಿಂಗು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿವರೆಗೂ ಕೊಟ್ಟು ನೋಡ್ತಾರೆ. ಸರಿ, ರೂಪೇಶ್ ರಾಜಣ್ಣ ಅವರೇ, ಸಿನಿಮಾ ಚೆನ್ನಾಗಿದ್ರೆ ಫಾರ್ ಎಕ್ಸಾಂಪಲ್ ಕೂಲಿ 2000 ಆದರೂ ಕೂಡ ಜನ ನೋಡ್ತಾರೆ, OG 700 ರೂಪಾಯಿ ಆದರೂ ಜನ ನೋಡ್ತಾರೆ, ಅದ್ಯಾಕೆ 200 ರೂಪಾಯೇ ಫಿಕ್ಸ್ ಮಾಡಬೇಕು ಅನ್ನೋ ಒತ್ತಡ ಅಂತ ಹೇಳಿ ಪ್ರಶ್ನೆ. ಈಗ ನಾನು ಇವರು ಹೇಳಿದ್ರು, ಮೇಡಮ್ ಹೇಳಿದ್ರು ಎಲ್ಲ ಕೇಳಿಸ್ಕೊಂಡು, ಈಗ ನಾವೇನೇ ಮಾತಾಡಿದ್ರು ನಾವು ಜನರ ಪರವಾಗಿ ನಾವು ಮಾತಾಡಬೇಕಾಗುತ್ತೆ. ಎರಡನೇದು, ಸಿನಿಮಾ ಆಗಿರಬಹುದು, ಮನೋರಂಜನೆ ಆಗಿರಬಹುದು, ಜನರಿಗೆ ಅನಿವಾರ್ಯ ಅಲ್ಲ. ಬೇಕು ಅಂದರೆ ಹೋಗ್ಬೋದು, ಬೇಡ ಅಂದರೆ ಬಿಡಬಹುದು. ಇದು ನಮಗೆ ನಮ್ಮ ಆಯ್ಕೆ. ಇದು ಈಗ ಅವತ್ತಿನ ಕಾಲದಿಂದ, ನಮ್ಮ ಅಣ್ಣವ್ರ ಕಾಲದಿಂದಲೂ ತೆಗೆದುಕೊಂಡ್ರೆ 20 ಲಕ್ಷಕ್ಕೆ, 10 ಲಕ್ಷಕ್ಕೆ, 30 ಲಕ್ಷಕ್ಕೆ, 50 ಲಕ್ಷಕ್ಕೆ ಚಿತ್ರಗಳು ನಿರ್ಮಾಣ ಆಗ್ತಾ ಬರ್ತಾ ಇದೆ. ಅವತ್ತು ನಾವು ಕಂಡಂಗೆ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿವರೆಗೂ ನಾವು ನೋಡಿದ್ದೀವಿ ಚಿತ್ರಗಳು. ದಿಢೀರ್ ಅಂತ ಹೇಳಿ ಇವರು 1000 ರೂಪಾಯಿ, 2000 ರೂಪಾಯಿ ಮಾಡಿದ್ರೆ ಜನಗಳೇನಾದರೂ ಹೋಗಿ ಪ್ರೊಡ್ಯೂಸರ್ ಹತ್ರ ಅಥವಾ ವಾಣಿಜ್ಯ ಮಂಡಳಿ ಹತ್ರ, ದಯಮಾಡಿ ನೀವು ಒಂದು 500 ಕೋಟಿ ಫಿಲಮ್ ತೆಗಿಬೇಕು, ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಫಿಲಮ್ ನೋಡೋದಕ್ಕಾಗಲ್ಲ, ಹಾಗಾಗಿ ನಮ್ಮ ಮನೆಯವರು ನಾವೆಲ್ಲ ಸೇರಿಕೊಂಡು ನಾವೆಲ್ಲರೂ ಕೇಳ್ತಾ ಇರೋದು ನಿಮ್ಮನ್ನು 1000 ಕೋಟಿ ಫಿಲಮ್ ತೆಗಿರಿ, 100 ಕೋಟಿ ಫಿಲಮ್ ತೆಗಿರಿ ಅಂತೆಲ್ಲ ನಾವು ಕೇಳ್ತಾ ಇರೋದು. ಹೋಗ್ಬಿಟ್ಟು ಇವ್ರನ್ನ, ನಮಗೆ ನೀವು ಮನೋರಂಜನೆ ಕೊಡಿ. ನೀವು 10 ರೂಪಾಯಿಲಿ ಕೊಡ್ತೀರಿ. ನಾನು ಅದನ್ನೇ ಹೇಳಿದೆ, ಒಂದು ಸೀನ್ ತೆಗಿಬೇಕು ಅಂತಂದ್ರೆ ಟೀ ಅಂಗಡಿ, ಯಾವುದೋ ಬೀದಿ ಹೋಟ್ಲು ಟೀ ಅಂಗಡಿಲಿ ಟೀ ಕುಡಿಯೋದು ಇಂಪಾರ್ಟೆಂಟ್ ನಮಗೆ. ನೀವು ಅದೇ ಟೀನ ಹೋಗಿ ಯಾವ್ದಾದ್ರು ದೊಡ್ಡ ಕೆಫೆ ತರ ಮಾಡ್ಬಿಟ್ಟು ಅಲ್ಲೂ ನೀವು ಕುಡಿಸ್ಬೋದು ಟೀನ, ಹೀರೋಯಿನ್ಗೆ, ಇಲ್ಲ ರೋಡಲ್ಲೂ ಕುಡಿಸ್ಬೋದು ನೀವು. ಆದ್ರೆ ನಮಗೆ ಬೇಕಾಗಿರೋದೇನು, ಟೀ ಕುಡಿಯೋದು ಇಂಪಾರ್ಟೆಂಟು. ನಿಮ್ಗೋಸ್ಕರ ನೀವು ನಿಮ್ಮ ಇಂಟೆನ್ಷನ್ ಏನು ಇದರಲ್ಲಿ? 100 ಕೋಟಿ ಹಾಕಿ ಒಂದೇ ಸಲ 1000 ಕೋಟಿ ಮಾಡ್ಬಿಟ್ಟು ನಾನು ಸೆಟ್ಲ್ ಆಗ್ಬಿಡೋಣ ಅನ್ನೋದು ನಿಮ್ಮ ಇಂಟೆನ್ಷನ್. ವೆಂಕಟೇಶ್ ಸರ್, ಮನರಂಜನೆಗೆ ಅಂತ ಹೋಗೋ ಆ ಜಾಗದಲ್ಲೂ ಕೂಡ ಡಿಸ್ಕ್ರಿಮಿನೇಷನ್, ದುಡ್ಡಿದ್ದವ್ರು ಒಂಥರ ಸಿನಿಮಾ ನೋಡ್ಬೋದು, ದುಡ್ಡಿಲ್ದವ್ರು ಒಂಥರ ಸಿನಿಮಾ ನೋಡಬೇಕು, ಈ ರೀತಿಯ ತಾರತಮ್ಯ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರಿಗೂ, ದುಡ್ಡಿದ್ದವ್ರಿಗೂ ಇಲ್ಲದೆ ಇರೋರ್ಗೂ, ಮನರಂಜನೆಗೆ ಹೋಗೋರು ಮನರಂಜನೆ ಮಾತ್ರ ಹೋಗಬೇಕು, ಅಲ್ಲಿ ತಾರತಮ್ಯ ಆಗಬಾರ್ದು. ಸರಿ ಇದೆ ವಾದ? ಸರಿ ಇದೆ, ಆದರೆ ಎಲ್ರಿಗೂ ನಾನು ಒಂಚೂರು ಎಜುಕೇಟ್ ಮಾಡ್ತೀನಿ. ಸಿನಿಮಾ ಕೇವಲ ಮನೋರಂಜನೆ ಅಲ್ಲ.
ಮನರಂಜನೆಗೆ ಬೇರೆ ಬೇರೆ ವೇದಿಕೆಗಳಿವೆ. ಕುಣಿಸೋದಕ್ಕೆ, ನೋಡೋದಕ್ಕೆ, ಹಾಸ್ಯ ಮಾಡೋದಕ್ಕೆ, ಮತ್ತೊಂದಕ್ಕೆ ಇದೆ. ಸಿನಿಮಾ ಕೇವಲ ಮನೋರಂಜನಾ ಮಾಧ್ಯಮ ಅಲ್ಲ, ಸರಿ. ಇದೊಂದು ಸಂದೇಶ ಭರಿತದ ಒಂದು ಪ್ರಭಾವಿ ಮಾಧ್ಯಮ. ಹೌದು. ಸೊ ಇಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ನಮ್ಮ ಸಂಪ್ರದಾಯ ಇದೆ, ಇತಿಹಾಸ ಇದೆ, ದೇಶ ಪ್ರೇಮ ಇದೆ, ನಾಡ ಪ್ರೇಮ ಇದೆ, ಗಡಿ ವಿಚಾರ ಬರುತ್ತೆ. ಸೊ ನಮ್ಮನ್ನು ನಾವು ಸಂರಕ್ಷಣಾ ವಿಚಾರ ಬರುತ್ತೆ. ಸಾಂಸಾರಿಕವಾಗಿ ನಾವು ಸಂದೇಶಗಳನ್ನು ಕೊಡ್ತೀವಿ, ಸ್ನೇಹಪೂರ್ವಕವಾಗಿ ಕೊಡ್ತೀವಿ. ಸಮಾಜದಲ್ಲಿ ಆಗುವಂಥ ಅವಘಡಗಳು ಏನು ನಡೀತದೆ, ಭ್ರಷ್ಟಾಚಾರ ಇರ್ಬೋದು, ಇನ್ನೊಂದು ಅನ್ಯಾಯಗಳಿರ್ಬೋದು, ಈ ಶೋಷಿತ ವರ್ಗದ ವಿಚಾರ ಆಗಿರ್ಬೋದು, ಧೋರಣೆಗಳು ಏನೇನಿದು ತಾರತಮ್ಯಗಳಿದೆ, ಅದನ್ನು ಪ್ರಶ್ನೆ ಮಾಡುವಂಥದ್ದು, ಜನರ ಮುಂದೆ ಬಿಚ್ಚಿಡುವಂಥ ಮಾಧ್ಯಮ ನಮ್ಮ ಸಿನಿಮಾ ಮಾಧ್ಯಮ. ಆ ಸಿನಿಮಾ ಮಾಧ್ಯಮದಲ್ಲಿ ಕೆಲವು ಮನೋರಂಜನಾ ವಿಭಾಗಗಳನ್ನು ಇಟ್ಟಿರ್ತೀವಿ ಅಷ್ಟೇ. ಆಗಾಗ ಪ್ರೇಕ್ಷಕರಿಗೆ ಅದು ತುಂಬ ಬೋರ್ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ ಮನೋರಂಜನೆ, ಹಾಸ್ಯವನ್ನು ಇಡ್ತೀವಿ, ನಾವು ನೃತ್ಯವನ್ನು ಇಡ್ತೀವಿ, ಮತ್ತೊಂದು ಇಡ್ತೀವಿ. ಆದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಸಿನಿಮಾ ಕೇವಲ ಮನೋರಂಜನೆ ಮಾಧ್ಯಮ ಅಲ್ಲ. ಇಷ್ಟಕ್ಕೂ ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮನ್ನು ಮನೋರಂಜನಾ ವಿಭಾಗದಲ್ಲಿ ಇಟ್ಟಿರೋದೇ ಮೊದಲನೇ ತಪ್ಪು. ನಾನು ಒಂದು ಕಥೆಯನ್ನು ಮಾಡಬೇಕಾದ್ರೆ ಒಬ್ಬ ಕಥೆಗಾರ ಆಗಿ, ನಿರ್ದೇಶಕ ಆಗಿ ನಾನು ವರ್ಷಾನುಗಟ್ಟಲೆ ಕಥೆ ಮಾಡ್ತೀನಿ. ನಾನು ಕೇವಲ ಮನೋರಂಜನೆ ಮಾಡೋದಕ್ಕೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಾಗಿದೆ. ಆದರೆ ಸಿನಿಮಾಗೋಸ್ಕರ ಸೃಜನಶೀಲತೆ ಇದೆ, ಸಂವೇದನಾಶೀಲತೆ ಇದೆ, ಇಲ್ಲಿ ಸೂಕ್ಷ್ಮ ವಿಚಾರಗಳಿದೆ. ಸೊ ಇಂಥ ವಿಚಾರಗಳನ್ನ ನಾವು ಜನರಿಗೆ ತಲುಪಿಸಬೇಕಾಗಿದೆ. ಸಿನಿಮಾ ಅಂತ ಹೇಳಿದ್ರೆ ಸಾಮಾನ್ಯ ಕನಿಷ್ಠ ಪ್ರಜೆಗೂ ತಲುಪಬೇಕಾಗಿದೆ. ಇವತ್ತು ಉದಾಹರಣೆ ಒಂದು ಹೇಳ್ತೀನಿ. ತಮಿಳುನಾಡಲ್ಲಿ ಸತ್ಯಂ ಥಿಯೇಟರ್ ಅಂತ ಇದೆ, ಚೆನ್ನೈನಲ್ಲಿ, ಮಡ್ರಾಸಲ್ಲಿ. ಆ ಸತ್ಯಂ ಥಿಯೇಟರ್ನಲ್ಲಿ 10 ರೂಪಾಯಿಗೆ ಟಿಕೆಟ್ ಇಟ್ಟಿದ್ದಾರೆ ಆ ಕಾಲದಿಂದ. ಯಾವ ಕಾರಣಕ್ಕೆ ಗೊತ್ತಾ? ಭಿಕ್ಷಕನು ಕೂಡ 10 ರೂಪಾಯಿನಲ್ಲಿ ಒಂದು ಅವನಿಗಿಷ್ಟವಾದಂತಹ ಸದಭಿರುಚಿ ಇರುವಂತದ್ದನ್ನ ಈ ಸಿನಿಮಾವನ್ನ ನೋಡೋ ಅವಕಾಶ ಸಿಗಲಿ ಅಂತ. ಇವತ್ತೇನಾಗಿದೆ, ಇವತ್ತು ಮಲ್ಟಿಪ್ಲೆಕ್ಸ್ಗಳು ಬಂದು ಇವತ್ತು ನಮ್ಮ ಸಿನಿಮಾ ವ್ಯವಸ್ಥೆಯನ್ನು ಬದಲಾಯಿಸ್ತಾ ಇದೆ. ನನ್ನ ಹತ್ರ ದುಡ್ಡಿರ್ಬೋದು, ಸಿನಿಮಾ ಬರೀ ಕೇವಲ ಬಂಡವಾಳದಿಂದ ಅಲ್ಲ, ಕಥಾ ಹಂದರದಿಂದ, ಸಾಹಿತ್ಯದಿಂದ, ಸಂಭಾಷಣೆಯಿಂದ ಅಲ್ಟಿಮೇಟ್ ಗೋಲ್ ಪ್ರೇಕ್ಷಕರನ್ನ ತಲುಪೋದೇ ಅಲ್ವಾ? ನಿಮ್ಮ ಪರಿಶ್ರಮ, ನಿಮ್ಮ ಕ್ರಿಯೇಟಿವಿಟಿ, ಸೃಜನಶೀಲತೆ, ಸಂವೇದನೆ, ಅದೆಲ್ಲದರ ಅಲ್ಟಿಮೇಟ್ ಗೋಲ್ ಏನು? ಪ್ರೇಕ್ಷಕರನ್ನ ತಲುಪೋದು. ಈಗ ಪ್ರೇಕ್ಷಕರನ್ನ ತಲುಪಬೇಕು ಅಂದ್ರೆ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರಬೇಕು. ಸಿನಿಮಾ ಮಂದಿರಕ್ಕೆ ಬರೋದೇನೆ ಅಫೋರ್ಡಬಲ್ ಇಲ್ಲ, ಕೈಗೆಟ್ಕೋ ದರದಲ್ಲಿ ಇಲ್ಲ ಅಂತಂದ್ರೆ ನಿಮ್ ಪರಿಶ್ರಮ ಕೂಡ ವೇಸ್ಟ್ ಆಗ್ಬಿಡುತ್ತಲ್ಲ. ನೋಡಿ, ಈ ಹೋರಾಟ ಇವತ್ತಿಂದಲ್ಲ, 2015ರಿಂದ ಹೋರಾಟ, 14ರಿಂದ ಹೋರಾಟ. ರಾಯನ್ ಸಿಂಗ್ ಬಾಬು ಅವರು, ಜಯಮಾಲ ಅವರು ಮತ್ತು ನಾಗಾಭರಣ ಅವರು ಎಂತೆಂಥ ಘಟಾನುಘಟಿಗಳು ಹೋರಾಟ ಮಾಡಿದ್ದಕ್ಕೆ ಸಾರಾಯಿ ಗೋವಿಂದರಾವ್ ಅವಾಗೆಲ್ಲ ಜೊತೆ ಸೇರಿದ್ದಾರೆ. ಜೊತೆ ಸೇರಿ ಅವತ್ತು 2017ರಲ್ಲಿ ಈ ಆದೇಶ ಆಗಿರೋದು ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರ ಇವತ್ತು ಆದೇಶ ಮಾಡಿರೋದಲ್ಲ, ಫೆಬ್ರವರಿನಲ್ಲಿ ಮಾಡಿರೋದಲ್ಲ, ಅಥವಾ ಮೊನ್ನೆ ಮಾಡಿರೋದಲ್ಲ. ಇದು 17ರಲ್ಲಿ ಆದೇಶ ಮಾಡಿರೋದು. 17ರಲ್ಲಿ ಆದೇಶ ಮಾಡಿರೋದನ್ನ ಇದೇ ಬಂಡವಾಳಶಾಹಿಗಳು ಬೇರೆ ದಾರಿನಲ್ಲಿ ಹೋಗಿ ಕೋರ್ಟ್ಗೆ ತಂದಿಟ್ಟರು. ಅದನ್ನ ಯಾವ ಇಲಾಖೆಯಿಂದ, ಒಳಾಡಳಿತದಿಂದ ಬರಬೇಕಾಗಿತ್ತು, ಗೃಹ ಇಲಾಖೆಯಿಂದ, ಅದು ಬರದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆದೇಶ ಹೊರಡಿಸಿದ್ರು. ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಸೊ ಹಾಗಾಗಿ ಒಂದು ಆದೇಶ ಹೊರಡಿಸಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಯಾವ ಇಲಾಖೆಯಿಂದ ಹೋಗ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಇರುತ್ತಲ್ವಾ? ತೊಂದರೆ ಏನು ತೊಂದರೆ ಹೇಳ್ತೀನಿ ನಾನು. ಏಕರೂಪ ದರ ನಿಗದಿ ಮಾಡೋದ್ರಿಂದ ತೊಂದರೆ ಏನು ಕೇಳಿ ಮೇಡಮ್, ಒಂದು ಇತಿಹಾಸ ಗೊತ್ತಾಗಬೇಕು ಯಾವುದೇ ಚರ್ಚೆಗೆ ಬರ್ಬೇಕಾದ್ರೆ. 17ರಲ್ಲಿ ಬಂದ ಮೇಲೆ 22ರವರೆಗೂ ಕೋರ್ಟಲ್ಲಿ ಬಿದ್ದಿತ್ತು. ಕೋರ್ಟಲ್ಲಿ ಬಂದಾಗ ಇದೇ ಬೊಂಬಾಯಿ ಗೌರ್ಮೆಂಟ್ ಅದನ್ನು ವಾಪಸ್ ತೆಗೀತು. ತಪ್ಪಾಗಿದೆ ಸ್ವಾಮಿ ಅಂತ ವಾಪಸ್ ತಗೊಂಡ್ರು. ಅದಾದ್ಮೇಲೆ ನಾವು ಕಳೆದ 2024ರಲ್ಲಿ ಇದೇ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯಿಂದ ನವೆಂಬರಲ್ಲಿ 21ನೇ ತಾರೀಕಿಂದ 28ನೇ ತಾರೀಕುವರೆಗೂ ವಾಣಿಜ್ಯ ಮಂಡಳಿ ಮುಂದೆ ಧರಣಿ ಕೂತ್ವಿ ನಾವು. ಧರಣಿ ಕೂತಿದ ಮೇಲೆ ಅವ್ರನ್ನ ಬಡಿದೆಬ್ಬಿಸಿದ್ದು, ವಾಣಿಜ್ಯ ಮಂಡಳಿಗೆ ಒತ್ತಾಯ ಕೊಟ್ಟಿದ್ದು. ಅದಾದ್ಮೇಲೆ ಚುನಾವಣೆಗಳಾಯಿತು, ಮತ್ತೊಂದಾಯಿತು. ನಾವು ಯಾವಾಗ ಹೋರಾಟ ಮಾಡಿದ ಪ್ರತಿಫಲವಾಗಿ ನಮ್ಮ ವಾಣಿಜ್ಯ ಮಂಡಳಿ ಅವತ್ತಿನ ಎನ್ ಎಂ ಸುರೇಶ್ ಅವರು ಇದ್ರು, ಸಾರಾಯಿ ಗೋವಿಂದ್ ಅವರು ಸಹಕಾರದಲ್ಲಿ ಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನು ಭೇಟಿ ಮಾಡಿ ಪತ್ರಗಳನ್ನು ಕೊಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಫೆಬ್ರವರಿನಲ್ಲಿ ಇದು ಪುನರ್ ಆದೇಶ ಆಯಿತು. ಮೊದಲನೇ ಆದೇಶ ಅಲ್ಲ, 2ನೇ ಸಲ ಆದೇಶ ಆಗಿರೋದು. ಈ 2ನೇ ಸಲ ಆದೇಶ ಆಗಿದ್ರೂ ಕೂಡ ಒಂದು ಸರ್ಕಾರದ ಆದೇಶವನ್ನು ಬಂಡವಾಳಶಾಹಿಗಳು ತಡೆ ಹಿಡಿತಾರೆ ಅಂತ ಹೇಳಿದ್ರೆ ಚಿತ್ರೋದ್ಯಮವಾಗಿರ್ಬೇಕಾ, ಕ್ರಿಯಾಶೀಲತೆ ಉಳಿಬೇಕಾ, ನಮ್ಮ ಭಾಷೆ ಉಳಿಬೇಕಾ ಇಲ್ಲಿ? ಹಾಗಾದ್ರೆ ದುಡ್ಡಿರೋರು ಮಾತ್ರ ಸಿನಿಮಾ ನೋಡುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯ ಪ್ರೇಕ್ಷಕರಿಗೆ ನಾವು ಪಡುವಂಥ ಶ್ರಮ, ನಿರ್ದೇಶಕ ಪಡುವಂಥ ಶ್ರಮ ಅದು ತಲುಪೋದೇ ಇಲ್ವಲ್ಲ, ಅವನ ಯೋಚನೆ ತಲುಪೋದಿಲ್ವಲ್ಲ, ಅವನ ಚಿಂತನೆ ತಲುಪೋದಿಲ್ವಲ್ವಾ? ಸೊ ಹಾಗಾಗಿ ಇದು ಕೇವಲ ದುಡ್ಡಿನಲ್ಲಿ ಅಳೆಯುವಂಥದ್ದಲ್ಲ. ಸಾಮಾನ್ಯ ಕನಿಷ್ಠ ಪ್ರೇಕ್ಷಕನು ಕೂಡ ಸಿನಿಮಾವನ್ನು ನೋಡಬೇಕಾಗಿದೆ, ಅವನಿಗೆ ತಲುಪಬೇಕಾಗಿದೆ. ಯಾಕೆಂದ್ರೆ ಅವನ ಬದುಕಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಕೆಲಸ ಮಾಡಿರ್ತೀವಿ. ಆಯ್ತು. ಪ್ರಿಯ ಮೇಡಮ್ ಅವರೇ, ನೋಡಿ, ಪ್ರೊಡ್ಯೂಸರ್ಸ್ಗಳು ಬದುಕಿದ್ರೇನೆ, ಅಂದರೆ ಅವರಿಗೆ ಸರ್ವೈವ್ ಆಗುವಂತಹ ವಾತಾವರಣ ಇದ್ರೇನೆ ಹೊಸ ಸಿನಿಮಾಗಳು ಬರೋದು. ಈಗ ಟಿಕೆಟು, ಅವರೇ ಹೇಳ್ದ ಹಾಗೆ ಟಿಕೆಟು ಕೂಡ ಆದಾಯದ ಒಂದು ಮೂಲ ಆದಾಗ ಅಲ್ಲೂ ನೀವು ಕತ್ರಿ ಹಾಕ್ಲಿಕ್ಕೆ ಹೊರಟ್ರಿ ಅಂತಂದ್ರೆ ಪ್ರೊಡ್ಯೂಸರ್ಗಳು ಆಲ್ರೆಡಿ ಹೊರೆಯಲ್ಲಿರುವವರು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲ, ಕತ್ರಿ ಹಾಕೋ ವಿಚಾರ ಅಲ್ಲ. ಇವಾಗಿರೋ ಎಂಟರ್ಟೈನ್ಮೆಂಟ್ಗಳು ಇವಾಗ ಅವ್ರು ಏನು ಮಾತಾಡಿದ್ರು,
ನಾವು ಅದನ್ನು ಚಲನಚಿತ್ರದ ಮುಖಾಂತರ ನಾವು ಒಂದು ಮೆಸೇಜ್ ಹೇಳ್ಬೋದು. ಕೆಲವು ಟಿ ವಿ ಮಾಧ್ಯಮ ಮುಖಾಂತರ ಫ್ರೀಯಾಗಿ ಇವತ್ತು ಮೆಸೇಜ್ಗಳಾಗಲಿ ಇನ್ನೊಂದಾಗಲಿ ಒಳ್ಳೊಳ್ಳೆ ಸಿನಿಮಾಗಳಾಗಲಿ ಎಲ್ಲ ಸಿಗ್ತಾ ಇದೆ. ಅದನ್ನು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಬಂದು ಜನ ನೋಡಬೇಕು. ಇವಾಗ ಏನಾಗುತ್ತಂದರೆ ಈಗ ಥಿಯೇಟ್ರಿಗೆ ಬರ್ತಾ ಇರೋದೇ ಕಮ್ಮಿ. ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಂತೂ ಸ್ಪೆಷಲಿ ಬೇರೆ ಹೊರ ರಾಜ್ಯಗಳ ಬೇರೆ ಭಾಷೆಗಳ ಚಿತ್ರಗಳು ರಿಲೀಸ್ ಆಗ್ತಾ ಇರೋದೇ ಜಾಸ್ತಿ. ಅದ್ರ ಹಾವಳಿ ಜೊತೆಗೆ ನಮ್ಮ ಕನ್ನಡ ಸಿನಿಮಾಗಳು ಫೈಟ್ ಮಾಡಬೇಕು. ಅಲ್ಲಿ ಕೂಡ ನಾವು ಪ್ರೊಡ್ಯೂಸರ್ಸ್ಗೆ ತೊಂದರೆ ಆಗ್ತಾ ಇದೆ. ಇದ್ರ ಜೊತೆಗೆ ಥಿಯೇಟ್ರದ್ದು ನಮಗೆ ರೆಂಟು, ಓಕೆ, ಜೊತೆಗೆ ಥಿಯೇಟ್ರು ಬಾಡಿಗೆ, ನಮ್ಮದು ಟಿಕೆಟ್ ರೇಟು ಎಲ್ಲ ಸೇರಿಕೊಂಡ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ತಾನೆ? ಹಾಕಿರೋ ದುಡ್ಡು ಎಲ್ಲಿ ಬರುತ್ತೆ? ಇವಾಗ ಯುವ ನಿರ್ದೇಶಕರಾಗಲಿ ಯುವ ನಿರ್ಮಾಪಕರುಗಳಾಗಲಿ ಇವತ್ತಿನ ಬೆಳವಣಿಗೆ, ಕನ್ನಡ ಚಿತ್ರರಂಗದ ಬೆಳವಣಿಗೆ ಎಲ್ಲಿ ಹೋಗ್ತಾ ಇದೆ? ಎಷ್ಟು ಸಿನಿಮಾಗಳು ಮಾಡೋರೇ ಕಮ್ಮಿ ಆಗಿದ್ದಾರೆ ಇವಾಗ. ಮುಂಚೆ ಥರ ಸಿನಿಮಾಗಳು ಮಾಡ್ತಾ ಇಲ್ಲ, ಮುಂಚೆ ಥರ ಇಲ್ಲವೂ ಇಲ್ಲ ಇವಾಗ ಅಲ್ವಾ? ಸಿನಿಮಾ ಮಾಡೋರೇ ಕಮ್ಮಿ ಆಗಿದ್ದಾರೆ. ಅಂಥದ್ರಲ್ಲಿ ಇವೆಲ್ಲ ರೂಲ್ಸ್ಗಳು ಏನಕ್ಕೆ? ಇವಾಗ 200 ರೂಪೀಸಿಂದ ಏನು ಪ್ಲಸ್ ಆಗುತ್ತೆ ಅಂದರೆ ಥಿಯೇಟ್ರಿಗೆ ಬರೋರು ಜನ ಜಾಸ್ತಿ ಆಗ್ತಾರೆ. ಇವಾಗ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಅವರು ಸಿನಿಮಾಗಳೆಲ್ಲ ಓಡಬೇಕಾದ್ರೆ ಬಂಗಾರದ ಮನುಷ್ಯ ಆಗಲಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಬಿಡಿ. ಅವ್ರದ್ದೆಲ್ಲ ಸಿನಿಮಾ ಅವಾಗ 100-150 ರೂಪಾಯಿ ಟಿಕೆಟ್ಗಳಿತ್ತು. ಆವಾಗ ಜನ ಥಿಯೇಟ್ರಿಗೆ ಬಂದು ನೋಡಿಲ್ವಾ? ಎಲ್ಲ ಸಿನಿಮಾಗಳು ಚೆನ್ನಾಗೇ ಹೋಗಿದೆ ಅಲ್ವಾ? ಈಗ ನಮಗೇನಂದರೆ ನಮಗೆ ಕಡಿಮೆ ಜನ ಬರೋದನ್ನ ಟಿಕೆಟ್ ಕಮ್ಮಿ ಆಗ್ತಾರೆ ಅಂದರೆ ಎಲ್ಲ ವರ್ಗದ ಜನಗಳು ಥಿಯೇಟ್ರಿಗೆ ಬರ್ತಾರೆ. ಏನು ಎಲ್ಲ ವರ್ಗದ ಜನಗಳಿಗೆ ಅದು ಪ್ರೇಕ್ಷಕರಿಗೆ ಸಪೋರ್ಟ್ ಆಗಲಿ ಅನ್ನೋ ವಿಚಾರಕ್ಕೆ ನಾವು ಮಾಡಿದ್ದೀವಿ. ಜನ ಜಾಸ್ತಿ ಬಂದಷ್ಟು ಯಾರಿಗೆ ಲಾಭ? ಪ್ರೊಡ್ಯೂಸರ್ಸಿಗೆ ತಾನೇ ದುಡ್ಡು ಬರುತ್ತೆ. ವೀಕ್ಷಕರಲ್ಲೂ ಪ್ರೊಡ್ಯೂಸರ್ಸ್ಗೆ ಥಿಯೇಟ್ರಿಗೆ ಹೋದ್ರೆ ನಾವು ಥಿಯೇಟ್ರ್ ರೆಂಟ್ ಕಟ್ಟಿ ನಾವು ಸಿನಿಮಾ ಹಾಕಬೇಕು. ಇವತ್ತಿನ ಪರಿಸ್ಥಿತಿ ಹಂಗಿದೆ. ಥಿಯೇಟ್ರ್ ರೆಂಟ್ ಕಟ್ಟಬೇಕು. ಸಿನಿಮಾ ಮಾಡಿದಾಗಲೇ ಅರ್ಧ ಸೋತೋಗಿರ್ತಾನೆ ನಿರ್ಮಾಪಕ. ಅದ್ರ ಜೊತೆಗೆ ಥಿಯೇಟ್ರ್ಗಳು ಸಿಕ್ಕಲ್ಲ. ಬೇರೆ ರಾಜ್ಯದ ಇವಾಗಷ್ಟೇ ಚಿತ್ರರಂಗದ ನಮ್ಮ ಚೇಂಬರಲ್ಲೂ ಸಹ ಇದೇ ಚರ್ಚೆಗಳು ನಡೀತಾ ಇರುತ್ತೆ. ಥಿಯೇಟ್ರ್ ಸಿಕ್ಕಲ್ಲ. ಥಿಯೇಟ್ರಿಗೆ ಬಾಡಿಗೆ ಕೊಟ್ಟು ನಾವು ಚಿತ್ರಗಳನ್ನ ಹಾಕಬೇಕು. ಪ್ರೇಕ್ಷಕರು ಬಂದು ನೋಡಿದ್ರೆ ಅವ್ರಿಗೇನೋ ಹೊಟ್ಟೋಗುತ್ತೆ ದುಡ್ಡು, ಡಿಸ್ಟ್ರಿಬ್ಯೂಟರು ಥಿಯೇಟ್ರವ್ರಿಗೆ. ಪ್ರೊಡ್ಯೂಸರ್ಸ್ಗೆ ಹೆಂಗೆ ಬರುತ್ತೆ? ಜನ ಬರಲಿಲ್ಲ ಅಂದರೆ ಥಿಯೇಟರ್ಗೆ ಜನ ಬರ್ಬೇಕಂದಾಗ ನೀವು ಟಿಕೆಟ್ ರೇಟು ಸ್ವಲ್ಪ ಕಮ್ಮಿ ಇಟ್ಟರೆ ಎಲ್ಲರೂ ಬಿಡಪ್ಪ ಒಂದು ಎಂಟರ್ಟೈನ್ಮೆಂಟು ಚೆನ್ನಾಗಿದೆಯಂತೆ ಅಂತನಾದರೂ ಬರ್ತಾರೆ. ಎಲ್ಲವನ್ನೂ ನೋಡಬೇಕಲ್ಲ, ಎಲ್ಲ ಆಸ್ಪೆಕ್ಟ್ಸಲ್ಲೂ ನೋಡಬೇಕಲ್ಲ. ಮುಂಚೆ ಥರ ಇವಾಗ ಇಲ್ವಲ್ಲ ಜನ್ರೇಷನ್. ಇವಾಗಿನ ಜನ್ರೇಷನ್ನು ತುಂಬಾ ಬದಲಾಗಿದೆ. ಅವಾಗಲೇ ಹೇಳ್ದಂಗೆ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ಬೇಕಾದ್ರೆ ದುಡ್ಡು ಕೊಟ್ಟು ನೋಡೋ ಅಂಥದ್ದೇನಪ್ಪ, ಇನ್ನೊಂದು ಸ್ವಲ್ಪ ಜನ ಹೋದರೆ OTT ಬರುತ್ತೆ ಸಿನಿಮಾ ಅನ್ನೋ ಕಾನ್ಸೆಪ್ಟು ಎಲ್ಲ ಫ್ಯಾಮಿಲಿಲೂ ಇದೆ ಇವಾಗ. ನಾಗಚಂದ್ರ ಸರ್, ಕೇವಲ ಈ ಟಿಕೆಟ್ ದರದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಕಂಡ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ್ಯಾವ ಹೀರೋಯಿನ್ಗಳಿಗೆ ಗೌರವಧನ ಅಥವಾ ನೀವೇನು ಸಂಭಾವನೆ ಎಷ್ಟು ಕೊಡ್ತೀರಿ ಅಂತ ಹೇಳಿ. ಅಲ್ಲಿ ಏಕರೂಪ ಇಲ್ಲ. ಕೆಲವರಿಗೆ ಕೋಟಿ, 1000 ಕೋಟಿ, 100 ಕೋಟಿ ಲೆಕ್ಕದಲ್ಲಿ ಇರುತ್ತೆ. ಇನ್ನು ಕೆಲವರಿಗೆ ಪಾಪ ಕಷ್ಟಪಟ್ಟು ಆಕ್ಟ್ ಮಾಡಿರ್ತಾರೆ, ಅವ್ರಿಗೆ ದುಡ್ಡೇ ತಲುಪಲ್ಲ. ಕೇವಲ ಇದು ನಟ ನಟಿಯರ ವಿಚಾರ ಅಲ್ಲ, ತಂತ್ರಜ್ಞರಿಗೂ ಕೂಡ, ಸಿನಿಮಾಗೆ ವರ್ಕ್ ಮಾಡಿದ ಅನೇಕರಿಗೆ ಕೂಡ ಅಲ್ಲೂ ಕೂಡ ತಾರತಮ್ಯ ಇದೆ. ಇಲ್ಲಿ ಯಾಕೆ ಸಮಾನತೆ ಬಗ್ಗೆ, ಇಲ್ಲಿ ಯಾಕೆ ಕ್ಯಾಪ್ ಸೀಲಿಂಗ್ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಎಲ್ಲ ವಿಚಾರ ಬದಲಾಗ್ತಿದೆ. ಅವ್ರು ಉತ್ತರ ಅಲ್ಲ ಕೊಡಿ. ಕರೆಕ್ಟ್ ವಿಚಾರ ಇದು ವಿಚಾರ ಪ್ರೊಡ್ಯೂಸರ್ಗೆ ಹೊರೆ ಕೇವಲ ಟಿಕೆಟ್ ದರ ಮಾತ್ರ ಅಲ್ಲ, ಟಿಕೆಟ್ ದರ ಮಾತ್ರ ಹೊರೆ ಆಗುತ್ತೆ ಅನ್ನೋದಲ್ಲ. ಅದಕ್ಕೆ ಉತ್ತರ ಕೊಡ್ಲಿ ಅವ್ರು, ಆಮೇಲೆ ನೀವು ಮಾತಾಡಿ. ಮೇಡಮ್, ಈಗ ಹಾಗೆ ಹೇಳ್ತಾ ಹೋದರೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ ಅಂತಿದೆ. ಆರ್ಟಿಸ್ಟ್ಗಳಲ್ಲೂ ಇದೆ, ಥಿಯೇಟ್ರ್ಗಳಲ್ಲೂ ಇದೆ. ಈಗ ಏನಾಗಿದೆ ಅಂದರೆ ಈಗ ನೋಡಿ, ಈಗ ಉದಾಹರಣೆ ಕಾಂತಾರ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ, ಈಗ ಅವ್ರು ಎಷ್ಟು ತೊಗೊಂಡಿದ್ದಾರೆ, ಏನು ಕೊಟ್ಟಿದ್ದಾರೆ ನಮ್ಗೆ ಬೇಕಾಗಿಲ್ಲ ಅದು. ಬಟ್ ಏನಂದರೆ ವ್ಯೂಸು ಏನಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಸಿನಿಮಾ. ಅವ್ರು ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಪಿಟೇಷನ್ನು. ನಾವು ಕನ್ನಡ ಸಿನಿಮಾ ಅಷ್ಟು ಖರ್ಚು ಮಾಡಿ ಸಿನಿಮಾ ತೆಗಿಲಿಲ್ಲ ಅಂದರೆ ಬೇರೆ ನೋಡಿ ಅದರ್ ಲ್ಯಾಂಗ್ವೇಜ್ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಮೇಡಮ್ರೆ. ಅವ್ರು ಮಾಡ್ತಿರೋ ಬಿಸ್ನೆಸ್ ಅಷ್ಟು ನಮ್ಮ ಸಿನಿಮಾಗಳು ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆ ಹೇಳಿ, ನಮ್ಮಲ್ಲಿರ್ತಕ್ಕಂಥ ಕೆಲವರು ಡಿಸ್ಟ್ರಿಬ್ಯೂಟರ್ಗಳು, ಕೆಲವು ಎಕ್ಸಿಬ್ಯೂಟರ್ಸ್ ಇದಾರಲ್ವಾ, ಆ ಸಿನಿಮಾಗಳೇ ತಗೊಂಬಂದು ರಿಲೀಸ್ ಮಾಡ್ತಾರೆ. ಯಾರು ಮಾಡೋರು ಯಾರು? ನಮ್ಮ ಕನ್ನಡದವರೇ, ಬೇರೆ ಯಾರು ಮಾಡ್ತಾ ಇಲ್ಲ ಇಲ್ಲಿ. ಅದೆಲ್ಲ ಪ್ರಶ್ನೆ ನಾನು ಹೇಳ್ತೀನಿ ಕೇಳಿ. ಇಲ್ಲ ಒಂದು ಸೆಕೆಂಡ್ ರಾಜಣ್ಣ, ಒಂದು ಸೆಕೆಂಡ್ ಮೇಡಮ್, ಇಲ್ಲಿ ಇನ್ನೊಂದು ಕಂಪ್ಲೀಟ್ ಮಾಡಿಬಿಡ್ಲಿ ಸರ್, ಕಂಪ್ಲೀಟ್ ಮಾಡಿ. ಹೀಗೆ ಇರೋದ್ರಿಂದ ಈಗ ನಾವು ಅದನ್ನು ಮೇಡಮ್, ಈಗ ಅವ್ರು ಅಷ್ಟು ತಗೋತಾರೆ, ಇವ್ರು ಇಷ್ಟು ತಗೋತಾರೆ ಅನ್ನೋದು ನಾವೀಗ ಕೂತ್ಕೊಂಡು ಸಮಸ್ಯೆ ಬಗೆಹರಿಯೋಕ್ಕಾಗಲ್ಲ. ಅದಕ್ಕೆ ಅಂತ ಕಲಾವಿದರ ಸಂಘ ಇದೆ, ಆ ಸಂಘದಲ್ಲಿ ಅವ್ರು ಕೂತ್ಕೊಂಡು ಯೋಚನೆ ಮಾಡಬೇಕು. ವಿಚಾರಗಳು ಮುಖ್ಯ ಅಲ್ಲ ಬಿಡಿ ಸರ್, ಇಲ್ಲಿ ವೈಯಕ್ತಿಕ ವಿಚಾರಗಳು ಮುಖ್ಯ ಅಲ್ಲ ಮೇಡಮ್. ಅಲ್ಲ ಸರ್, ಅಲ್ಲ ಒಂದು ನಿಮಿಷ ಮೇಡಮ್, ಈ ದೇಶದಲ್ಲಿ ನಿಮ್ಗೆ ಪ್ರಶ್ನೆ ಪ್ರಿಯಾ ಮೇಡಮ್ ಹೇಳಿದ್ದು ಅಥವಾ ಯಾರೆಲ್ಲ 200 ರೂಪಾಯಿ ಕ್ಯಾಪ್ ಸೀಲಿಂಗ್, ಅದೇ ಅದಕ್ಕೇನೆ ಪ್ರಶ್ನೆ ಕೇಳ್ತಿದ್ದೀನಿ. ಈ ಏಕರೂಪ ದರ ಮಾಡೋದ್ರಿಂದ ಪ್ರೊಡ್ಯೂಸರ್ಗಳಿಗೆ ಹೆಲ್ಪ್ ಆಗುತ್ತೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಒಂದು ಉದ್ದೇಶ. ಹಾಗಾದ್ರೆ ಯಾಕೆ ಈ ರೆನ್ಯುಮರೇಷನ್ ವಿಚಾರದಲ್ಲೂ ಕೂಡ ಮಾತಾಡಲ್ಲ? ಅದ್ರ ಬಗ್ಗೆ ಯಾಕೆ ಧ್ವನಿ ಬರೋದಿಲ್ಲ? ಪ್ರೊಡ್ಯೂಸರ್ ಇವ್ರೊಂದು ಮಾತು ಹೇಳಿದ್ರು. ಒಂದ್ ನಿಮಿಷ, ಇವ್ರೊಂದು ಮಾತು ಹೇಳಿದ್ರು. ಕನ್ನಡದಲ್ಲಿ ನೀವು ಹೇಳಿದ್ರಲ್ಲ ಸರ್, ಪರಭಾಷೆ ಸಿನಿಮಾಗಳು ಇಷ್ಟು ಬರ್ತದೆ ಅಷ್ಟು ಬರ್ತದೆ. ತಪ್ಪು ತಿಳ್ಕೊಬೇಡಿ ಸರ್, ನಿಮ್ಗೆ ನೇರವಾಗಿ ಇಲ್ಲಿ ಹೇಳ್ತೀನಿ.
ಇಷ್ಟೆಲ್ಲ ಅವಾಂತರಕ್ಕೆ ಕಾರಣನೇ ವಾಣಿಜ್ಯ ಮಂಡಳಿ ಸರ್ ಮೇಡಮ್. ವಾಣಿಜ್ಯ ಮಂಡಳಿ ಅಂತಂದ್ರೆ ಚಲನಚಿತ್ರ ರಂಗ ಅಲ್ಲ. ನಾವು ಹೇಳಿದ್ದೆ ಮಾತು, ನಾವು ಹೇಳಿದ್ದೆ ಆಟ ಅನ್ನೋ ಥರ ಮಾಡಿಕೊಂಡು ಮೇಡಮ್, ಇದೇ ಕನ್ನಡದ ಹಲವಾರು ಚಿತ್ರಗಳು ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಆದ್ರೆ 10 ಶೋ ಕೊಡಲ್ಲ, ನಿಮಗೆ 20 ಶೋ ಕೊಡಲ್ಲ. ನಾವು ಥಿಯೇಟರ್ ಲಿಸ್ಟು ಟ್ವಿಟ್ಟರ್ ಅಲ್ಲೋ ಇನ್ನೊಂದು ಕಡೆ ಹಾಕೋಬೇಕಾದ್ರೆ ನಮ್ಗೆ ಹೊಟ್ಟೆ ಉರಿತದೆ. ಇಲ್ಲಿ ಚಿತ್ರ ನೋಡಿ, ನೆನ್ನೆನೆ ಯಾವುದೋ ಒಂದು ತೆಲುಗು ಚಿತ್ರ ಬಿಡುಗಡೆ ಆಗಿದೆ, ನೆನ್ನೆ ಶೋ ಇರೋದು, ನೆನ್ನೆ ಪ್ರಾರಂಭ ಆಗ್ಬೇಕಾಗಿರೋದು, ಹಿಂದಿನ ದಿನನೇ ಆಲ್ರೆಡಿ 20-30 ಶೋಗಳು ಮಾಡ್ಕೊಂಡು ಕೂತವ್ರು ಯಾವುದೇ ಬೇರೆ ರಾಜ್ಯಗಳಲ್ಲೇ ಇಲ್ಲ. ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ವಾಣಿಜ್ಯ ಮಂಡಳಿ ಕಣ್ಣಿಗೆ ಇದು ಎಲ್ಲ ಬೇರೆ ಅಲ್ಲ. ಇನ್ನೊಂದು ಎರಡನೇದು, ಬೇರೆ ಪರಭಾಷೆಯವ್ರನ್ನ ಯಾರನ್ನೋ ಕರ್ಕೊ ಬರ್ತಾರೆ ಹಾಡಾಡೋದಕ್ಕೆ, 1,50,00,000 ಖರ್ಚು ಮಾಡಿ. ನಮ್ಮವ್ರು ಇಲ್ವಾ ಮೇಡಮ್ ಇಲ್ಲಿ? ನಮ್ಮಲ್ಲಿ ತಂತ್ರಜ್ಞರು ಇಲ್ವಾ? ನಮ್ಮಲ್ಲಿ ಬಾಂಬೆಲ್ಲೂ 80 ರೂಪಾಯಿ ಸಿನಿಮಾ ನೋಡ್ತಾರೆ, ಚೆನ್ನೈನಲ್ಲಿ 63 ರೂಪಾಯಿ ಸಿನಿಮಾ ನೋಡ್ತಾರೆ. ನಮ್ಮ ಕನ್ನಡದ ಪ್ರೇಕ್ಷಕರು ದುಡ್ಡು ಕುಣಿತಾ ಇದೆಯಾ ಕರ್ನಾಟಕದಲ್ಲಿ? ನೀವು ಈ ಒಂದು ನೆಪ ಇಟ್ಕೊಂಡು ಪರಭಾಷಿಕರೆಲ್ಲ ಬಂದ್ಬಿಟ್ಟು ಇವತ್ತು ಓಜಿ ಬಂದಿದೆ. ಓಜಿ ಎಷ್ಟು ಮಾಡಿ ಇಟ್ಟಿದೆ? 1000 ರೂಪಾಯಿ ಇಟ್ಟಿದೆ, 800 ರೂಪಾಯಿ ಇಟ್ಟಿದೆ, ಮಿನಿಮಮ್ 700 ಮ್ಯಾಕ್ಸಿಮಮ್ ಗೊತ್ತಿಲ್ಲ. ಹೌದಾ? ಇದೇ ಈ ನೆಪದಲ್ಲಿ ಪರಭಾಷಿಕರು ಇಲ್ಲಿ ಬಂದು ಮೇಯ್ಕೊಂಡು ಹೋಗ್ತಿದಾರಲ್ಲ ಕರ್ನಾಟಕ ಗೋಮಾಳನ. ವಾಣಿಜ್ಯ ಮಂಡಳಿ ಬಗ್ಗೆ ಆಕ್ಷೇಪ ಪ್ರಿಯಾ ಮೇಡಮ್, ಅಂದ್ರೆ ಯಾವ ವಿಚಾರದ ಬಗ್ಗೆ ಆಕ್ಚುಲ್ ಫೋಕಸ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ವಿಚಾರಗಳ ಕಡೆ ಗಮನ ಹೋಗ್ತಿದ್ಯಾ ಅಂತ ಹೇಳಿ. ಅಧ್ಯಕ್ಷರದೇ ಟಿಕೆಟ್ ಕೇಳಿ ಎಷ್ಟು ಅವ್ರದೇ 2 ಥಿಯೇಟರ್ ಇದೆಯಂತೆ, ಎಷ್ಟು ಕೊಡ್ತಾ ಇದಾರೆ ಟಿಕೆಟ್ ಅಂತ ಕೇಳಿ. ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅವ್ರಿಗೆ. ಕೂಲಿ ಸಿನಿಮಾ ಬಂದಾಗ ಆ ಥಿಯೇಟರ್ ಅಲ್ಲೂ 800 ರೂಪಾಯಿ ಇತ್ತಂತೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ವಾಣಿಜ್ಯ ಮಂಡಳಿನ ದೂರದ್ರಿಂದ ಏನೂ ಆಗಲ್ಲ, ಏನು ಆಗಲ್ಲ ಸರ್. ವಾಣಿಜ್ಯ ಮಂಡಳಿ ಇಲ್ಲ, ಜನಮಾನಸದಲ್ಲಿ ಇಲ್ಲ, ಒಂದ್ ನಿಮಿಷ ಜನರು ಇವತ್ತು ಆಕ್ಷೇಪಣೆ ಇರೋದೇ ವಾಣಿಜ್ಯ ಮಂಡಳಿ ಮಾಡ್ತಾ ಇರೋದು. ವಾಣಿಜ್ಯ ಮಂಡಳಿಯಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇರೋದು. ಪರಭಾಷಾ ಚಿತ್ರಗಳನ್ನ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ನಿಲ್ಲದ ಕಾರಣನೇ ಕನ್ನಡ ವಾಣಿಜ್ಯ ಚಿತ್ರಮಂಡಳಿ. ಇವರು ಕರೆಕ್ಟ್ ಆಗಿದ್ದಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಸರಿ ಸರ್, ಉತ್ತರ ಕೊಡಿ. ಇದು ಪ್ರೇಕ್ಷಕರ ರೀತಿನಲ್ಲಿ ಅಥವಾ ಅವರು ಇಂಡಸ್ಟ್ರಿಯಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಒಳಗೆ ಹೊರಗಿಂದ ಮಾತ್ರ ನೋಡಿದ್ದಾರೆ ಅವರು ವಾಣಿಜ್ಯ ಮಂಡಳಿನ. ಬಿಟ್ರೆ ವಾಣಿಜ್ಯ ಮಂಡಳಿನಲ್ಲಿ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ಒಂದನ್ನ ದೂರಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಾಣಿಜ್ಯ ಮಂಡಳಿ ಸಿಂಗಲ್ ಡಿಸಿಷನ್ಸ್ ಅಲ್ಲ. ಅಲ್ಲಿ EC ಮೆಂಬರ್ಸ್ ಇರ್ತಾರೆ, ಸಾಕಷ್ಟು ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್ ಎಲ್ಲರೂ ಇರ್ತಾರೆ. ಎಲ್ಲರ ಆಸ್ಪೆಕ್ಟ್ಸಲ್ಲೂ ಸಹ ನೋಡಬೇಕಾಗತ್ತೆ. ಇದು ಅವ್ರು ಹೇಳಿದಾಗೆ ಇದು ಒಂದು ಉದ್ಯಮ. ಇಲ್ಲಿಗೆ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಇವಾಗ ಬೇರೆ ಇಂಡಸ್ಟ್ರಿನಲ್ಲಿ ಹೇಗೆ ದುಡ್ಡು ಹಾಕ್ತಾರೆ, ಈ ಉದ್ಯಮದಲ್ಲೂ ಹಾಗೆ ದುಡ್ಡು ಹಾಕಿರ್ತಾರೆ. ದುಡ್ಡು ಎತ್ತೋದು ಸಹ ತುಂಬ ಮುಖ್ಯ ಆಗಿರುತ್ತೆ. ವಾಣಿಜ್ಯ ಮಂಡಳಿನೇ ದೂರದ್ರಿಂದ ಏನೂ ಆಗಲ್ಲ ಸರ್. ಯಾಕಂದರೆ ನಮ್ಮ ಕರ್ನಾಟಕದ ಜನ ಇವ್ರು ಹೇಳ್ತಾರೆ ಕನ್ನಡ ಸಿನಿಮಾಗಳಿಗೆ ಹೊರಗಡೆ ರಾಜ್ಯಗಳದ್ದು ಬರುತ್ತೆ ಅಂತ. ಹೊರಗಡೆ ರಾಜ್ಯದ ಸಿನಿಮಾಗಳನ್ನ ಯಾರು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನಮ್ಮವರೇ ಹೋಗ್ತಾ ಇದಾರಲ್ಲ. ಎಕ್ಸಾಕ್ಟ್ಲಿ, ನಮ್ಮವರೇ ಹೋಗ್ತಾ ಇದ್ದಾರೆ. ನಮ್ಮವ್ರು ಹೋಗೋದ್ರಿಂದಾನೇ ಅವರಷ್ಟು ದುಡ್ಡು ಮಾಡ್ತಾ ಇರೋದು. ನಾನು ಹೋಗ್ಬೇಡಿ ಅಂತ ಖಂಡಿತ ಹೇಳಲ್ಲ. ಸಿನಿಮಾ ಅದು ಭಾಷೆ ನೋಡೋದು ಅವ್ರವ್ರ ಇಷ್ಟ, ಅದು ಸ್ವಯಂ ಇದಿರುತ್ತೆ, ಅದನ್ನ ನಾವು ಬೇಡ ಅಂತ ಹೇಳಲ್ಲ. ಆದ್ರೂ ಸಹ ನಮ್ಮ ಕನ್ನಡ, ನಮ್ಮ ತಾಯಿ, ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ. ರೂಪೇಶ್ ರಾಜಣ್ಣ ಅವರೇ, ನಿಮಗೂ ಪ್ರಶ್ನೆ ಕೇಳ್ತೀನಿ, ನಮ್ಮ ಆಡಿಯನ್ಸ್ ಕೂಡ ಉತ್ತರ ಕೊಡ್ಲಿ. ಪರಭಾಷೆಯ ಚಿತ್ರ ಬಂದಾಗ 1000 ರೂಪಾಯಿ 2000 ರೂಪಾಯಿ ಕೊಟ್ಟಾದ್ರೂ ಪರವಾಗಿಲ್ಲ, ನಾವು ಸಿನಿಮಾ ನೋಡ್ತೀವಿ. ಯಾಕಂದ್ರೆ ಪಾನ್ ಇಂಡಿಯಾ ಲೆವೆಲಲ್ಲಿ ಅದಕ್ಕೆ ಪಬ್ಲಿಸಿಟಿ. ನಾವು ಅದರಲ್ಲಿ ಆ ಚಿತ್ರ ಹೋಗಿ ಅಲ್ಲೊಂದು ಫೋಟೋನೋ ವಿಡಿಯೋನೋ ತೆಗೆದು ಹಾಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಕ್ರೇಜು. ಆದರೆ ಕನ್ನಡದ ಚಿತ್ರ ಬಂದಾಗ ಮಾತ್ರ 200 ರೂಪಾಯಿ ಇರಬೇಕು, ಪಾಪ್ಕಾರ್ನ್ ಕಾಸ್ಟ್ಲಿ ಅಥವಾ ಅಲ್ಲಿ ಸಿಗೋ ಜ್ಯೂಸ್ ಕಾಸ್ಟ್ಲಿ, ಈ ರೀತಿಯ ಧೋರಣೆ ಕೆಲ ಕನ್ನಡಿಗರಲ್ಲೂ ಇದೆಯಲ್ವಾ ಅಂತ ಹೇಳಿ. ನೀವು ಕೋಟಿ ರೂಪಾಯಿ ಹಾಕ್ಬಿಟ್ಟು ಫಿಲಮ್ ಮಾಡ್ತಿರೋ 1000 ಕೋಟಿ ಹಾಕ್ಬಿಟ್ಟು ಫಿಲಮ್ ಮಾಡ್ತಿರೋ ಅಂತ ಜನ ನೋಡಲ್ಲ. ಒಳ್ಳೆ ಕಂಟೆಂಟ್ ಇದ್ರೆ ಸಾಕು. ಸೋ ಅಂಡ್ ಸೋ ಫಿಲಮ್ ಬಂತು, ಎಷ್ಟು ಕೋಟಿ ಹಾಕ್ಬಿಟ್ರು, 1000 ಕೋಟಿ ಹಾಕಿ ಮಾಡಿದ್ರ ಜನನ ನಗಿಸ್ಬೇಕು, ಜನಕ್ಕೆ ಮನೋರಂಜನೆ ಬೇಕು. 1000 ಕೋಟಿ ತೊಗೊಬಿಟ್ಟು ನೀವು ಅಲ್ಲೆಲ್ಲೋ ಡ್ಯಾನ್ಸ್ ಮಾಡಿದ್ರಿ, ಇಲ್ಲೆಲ್ಲೋ ಶೂಟಿಂಗ್ ಕೊಡ್ರಿ, ಆಮೇಲೆ ನಮ್ಮ ಚಿತ್ರಗಳು ಬೇಡವಾ ಸರ್ ಕನ್ನಡಕ್ಕಾಗ? ಮೇಡಮ್ ಬೇಕು, ಬಜೆಟ್ ಬೇಕು ಅಂತ ನಾವು ಕೇಳ್ತಲ್ಲ, ಅದನ್ನ ಇಲ್ಲೇ ತೆಗಿರಿ. ನೀವ್ಯಾಕೆ ಬೇರೆ ದೇಶಕ್ಕೆ ಹೋಗಿ ನಿಮ್ಮ ಶೋಕಿ ಅದು ನಿಮ್ಮ ಮಜಾ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಫಿಲಮ್ ಆರ್ಟಿಸ್ಟ್ ಆಗಿರ್ಬೋದು, ಅವ್ರ ಖುಷಿಗೆ ಮೋಜಿಗೆ ಬೇರೆ ಕಡೆ ಆಕ್ಟಿಂಗ್ ಮಾಡಬೇಕು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಜಾಗಗಳಿಲ್ವಾ? ಶೂಟಿಂಗ್ ಮಾಡ್ತಕ್ಕಂಥ ಪ್ಲೇಸಸ್ ಇಲ್ವಾ? ನೀವು ನಿಮ್ಮ ಬಜೆಟ್ನ ದೊಡ್ಡದು ಮಾಡಿ ಹೊರೆನ ನಮ್ಮ ಮೇಲೆ ಆಗ್ತಾ ಇದ್ದೀರಾ. ಇವತ್ತಿನ ದಿನ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಗಳಿದ್ರು. ಇವತ್ತೆಲ್ಲ ಕುಮಾರು ಇವರೆಲ್ಲ ತುಂಬ ಜನ ಪ್ರೊಡ್ಯೂಸರ್ಗಳು ಬಂದಿದ್ರು. ಇವತ್ತೆಲ್ಲ ನಾವು ಬೂದ್ಗಾಜ್ ಹಾಕೊಂಡು ಹುಡುಕ್ಬೇಕು ಪ್ರೊಡ್ಯೂಸರ್ಗಳನ್ನ. ಇವತ್ತು ಸಿನಿಮಾಗೆ ಗಾಂಧಿನಗರದಲ್ಲಿ ಸಿನಿಮಾ ಮಾಡಬೇಕು ಅಂತಲೇ ಸಿನಿಮಾದವರೇ ತುಂಬ 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 ಕುಟುಂಬ ಆಯಿತು. ಇವತ್ತು ಒಂಬಾಳೆ ಯಾವ ಕುಟುಂಬ ಇದು? ಎಲ್ಲಿಂದ ಬಂತು ಇವರು ಸಿನಿಮಾ ಮಾಡೋದಕ್ಕೆ? ಇವರು ಯಾವುದೋ ಸಿನಿಮಾ ಕುಟುಂಬನ? ಇಲ್ಲ, ಇವರು ಬಿಸ್ನೆಸ್ ಮಾಡೋದಕ್ಕೋಸ್ಕರನೇ ಬಂದಿರೋದು, ಜನಗಳನ್ನ ಲೂಟಿ ಮಾಡಬೇಕು ಅಂತಲೇ ಬಂದಿರತಕ್ಕಂಥ ಒಂದು ಒಂಬಾಳೆ ಸಂಸ್ಥೆ ಅಂತ ನೇರವಾಗಿ ಹೇಳ್ತೀನಿ. ಇವ್ರು ಯಾವುದೋ ಸಿನಿಮಾ ಕುಟುಂಬ. ಈ ಗಾಂಧಿನಗರದಲ್ಲಿ
ಮೇಡಮ್ ಇಲ್ಲ ಮನರಂಜನೆ, KGF ಇಂದ ಕನ್ನಡದ ಖಂಡಿತ ಹೆಸರು ಸಿನಿಮಾ ಇರೋದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ಇರೋದೇ ಮನರಂಜನೆಗೋಸ್ಕರನೇ ಇವ್ರು ಹೇಳ್ತಾರೆ ಬಿಸ್ನೆಸ್ ಅಂತ. ಎಲ್ಲ ಬಿಸ್ನೆಸ್ಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಮನರಂಜನೆ ಬೇಕು. ನಮ್ಗೆಲ್ಲೋ ಏನೋ ಟೆನ್ಷನ್ ಇದ್ರು ಸಿನಿಮಾ ಬಂದರೆ ಅಲ್ಲೊಂದು ನಮ್ಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಈ KGF ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಆಗುತ್ತೆ, ನೀವು ಕೂತ್ಕೊಂಡ್ರೆ ಫ್ರಮ್ ದಿ ಬಿಗಿನಿಂಗಿಂದ ಎಂಡ್ವರೆಗೂ ಬರೀ ಗುಂಡು ಮದ್ದು ವೈರತ್ವ ಇಷ್ಟೇ ಇದೆ ವಿನಃ ಬೇರೆ ಇನ್ನೇನಿಲ್ಲ. ಅಲ್ಲ ಇದ್ದಾರೆ ಯಂಗ್ಸ್ಟರ್ಸ್ ಇವತ್ತಿನ ದಿನ ಅದನ್ನ ಇಷ್ಟಪಡ್ತಾರೆ. ಮಾಡಲಿ, ನಮ್ಮ ಸ್ನೇಹಿತರು ಹೇಳ್ದಂಗೆ ಕರ್ನಾಟಕದಲ್ಲಿ ಮಾಡಲಿ ರೀ. ಇವತ್ತು ಒಬ್ಬ ಕಲಾವಿದನಿಗೆ ಹೀರೋಗೆ ಕೋಟಿಗಟ್ಟಲೆ ಕೊಡ್ತಾರೆ, ಒಬ್ಬ ಟೆಕ್ನಿಷಿಯನ್ಗೆ ಎಷ್ಟು ಕೊಡ್ತಿದ್ದಾರೆ ಏನಾದ್ರು ಗೊತ್ತಿದೆಯಾ ಮೇಡಮ್? ಕೊಟ್ಟಿಲ್ಲ. ಯಾಕಂದ್ರೆ ನಾನು ಅನುಭವಿಸಿದವನೇ. ನಾನು ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗೆಲ್ಲ ಕೆಲಸ ಮಾಡಿದೋ ನನಗೆ ಗೊತ್ತಾದ್ರೆ ಏನು ನೋವು ಅಂತ ಅಂದ್ಬಿಟ್ಟು. ಮೇಡಮ್ ಈಗ ಚರ್ಚೆಗಳು ನಡೀತಾನೇ ಇದೆ. ಈಗ ವಾಣಿಜ್ಯ ಮಂಡಳಿ ಕಡೆಯಿಂದನೂ ಸುಮಾರು ಸಮಯದಲ್ಲಿ ಇದು ಚರ್ಚೆಗಳಾಗಿದೆ. ಇದೇನಾಗಿದೆ ಅಂದರೆ ಎಲ್ಲ ಒಗ್ಗಟ್ಟು ಆಗ್ಬೇಕು ಮೇಡಮ್. ಎಲ್ಲ ಕಲಾವಿದರು ಏನಾಗುತ್ತಂದರೆ ದೊಡ್ಡ ಸ್ಟಾರ್ಗಳಿದ್ರಲ್ಲ ಎಲ್ಲ ಬರಬೇಕು, ಎಲ್ಲ ಕೂತ್ಕೋಬೇಕು, ಮಾತಾಡಬೇಕು, ಇದು ಚರ್ಚೆ ಆಗಬೇಕು. ಯಾಕಂತಂದರೆ ಹೇಳಿ ಸರ್, ಈಗ ಕೂತು ಚರ್ಚೆ ಮಾಡಿದಾಗಲೇ ಅದಕ್ಕೊಂದು ಪರಿಹಾರ ಸಿಗೋದು. ಈಗ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾಗ, ಒಬ್ಬೊಬ್ರು ಒಂದು ಕಡೆ ಶೂಟಿಂಗ್ ಇದ್ದಾಗ ಇದು ಸಮಸ್ಯೆ ಆಗುತ್ತೆ. ಈಗ ನೋಡಿ ಅವ್ರ ಸ್ನೇಹಿತರು ಹೇಳಿದ್ರು, ನಮ್ಮ ಸ್ನೇಹಿತರು, ನಮ್ಮ ನಿರ್ದೇಶಕರು ಅಂತಂದು ಹೇಳಿದ್ರು, ಈಗ ಕಾಂತಾರ ಸಿನಿಮಾದಲ್ಲಿ ಏನೈತೆ, KGF ಅಲ್ಲಿ ಏನೈತೆ ಅಂತಂದರು. ಈಗ 100 ದಿವಸ ಜನ ನೋಡಿದ್ರು ಸರ್. ಈಗ ಏನೈತೆ ಏನಿಲ್ಲದ ಆಮೇಲೆ ಜನ ನೋಡಿದವ್ರು ಯಾರು? ನಮಗಿಷ್ಟ ಇಲ್ಲ ಅಂದಮೇಲೆ ಈಗ ನನ್ನ ವ್ಯೂ ಪಾಯಿಂಟ್ ಸರ್, ನಾನೊಬ್ಬ ಡೈರೆಕ್ಟ್ರು, ನನಗೆ ಹೇಗೆ ಬೇಕು ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ತೆಗೆದಿದ್ದೀನಿ. ಅದು ಸಿನಿಮಾ ಫ್ಲಾಪ್ ಆಗ್ಬೋದು, ಯಾಕೆಂದರೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಈಗ ಸರ್ ವೆಂಕಟೇಶ್ ಸರ್ ಒಂದು ಸಿನಿಮಾ ತೆಗೆದಿದ್ದಾರೆ, ಅದು ಸಿನಿಮಾ ಇಟ್ಟಾಯಿತು ಅಂದರೆ ಅವ್ರ ವಿಷನ್ಸ್ ಕರೆಕ್ಟಾಗಿದೆ, ಜನ ನೋಡಿದ್ರು. ಹಾಗೆ ಇಲ್ಲಿ ನಮ್ಮ ಕೀಳು ಮೇಳು ಅಂತಂದು ಬರೋದಿಲ್ಲ ಮೇಡಮ್ರೆ. ನಮ್ಮ ನಿರ್ಮಾಪಕರನ್ನ ಉದ್ಧಾರ ಮಾಡೋ ಅಂತ ಕೆಲಸಗಳಾಗಬೇಕು ಸರ್. ಸರಿ ಮೇಡಮ್, ಇದು ಕ್ವಾಲಿಟಿ ಬೇಕು ಅಂದರೆ ಇಟ್ ಕಮ್ಸ್ ವಿತ್ ಅ ಪ್ರೈಸ್. ನಿಮಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಥಿಯೇಟರ್ಗೆ ಅಥವಾ ಸಿಂಗಲ್ ಸ್ಕ್ರೀನ್ಗೆ ಹೋಗೋಕ್ಕೂ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ರಾಯಲ್ ಎಕ್ಸ್ಪೀರಿಯನ್ಸು, ಈ ಎಕ್ಸ್ಪೀರಿಯನ್ಸ್ ಬೇಕು ಅಂದವರು ಒಂದಷ್ಟು ಹಣವನ್ನು ಕೊಡಲೇಬೇಕು ಅನ್ನೋ ವಾದ ಕೂಡ ಇದೆ. ಇಲ್ಲ ಮೇಡಮ್, ಇಲ್ಲೇನು ಮಾಡಿದ್ದಾರೆ ಅಂದರೆ ರೆಗ್ಯುಲರ್ ಏನು ಕ್ಲಾಸ್ ಇದೆ, ಮಿನಿಮಮ್ ಕ್ಲಾಸ್ 200 ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆ ಅದಕ್ಕಿಂತ ಲಕ್ಸುರಿಯಸ್ ಬೇಕು, ಕ್ಲಾಸ್ ಏನೋ ಪ್ರೀಮಿಯಮ್ ಬೇಕು, ಆ ಥರದವ್ರಿಗೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಆ ಲಕ್ಸುರಿ ಬೇಕು ಅಂದವರು ರಿಚ್ ಫ್ಯಾಮಿಲೀಸ್ ಇರೋ ಅಂಥವ್ರು ಪೇ ಮಾಡಿ ಆ ಕ್ಲಾಸಿಗೆ ಹೋಗಲಿ. ನಮ್ಮ ಜನನು ಪ್ರೇಕ್ಷಕರು ಬೇರೆ ಎಲ್ಲ ವರ್ಗದವರು ಸಹ ಮಲ್ಟಿಪ್ಲೆಕ್ಸಲ್ಲೂ ಕುತ್ಕೊಂಡು ನೋಡಬೇಕಂದ್ರೆ ಮಿನಿಮಮ್ 200 ರುಪೀಸ್ ಮಾಡಿದ್ರೆ ಮಲ್ಟಿಪ್ಲೆಕ್ಸಲ್ಲೂ ಸಹ ಎಲ್ಲ ವರ್ಗದವರು ಸಿನಿಮಾ ನೋಡ್ಬೋದು. ಗೋಲ್ಡನ್ ಕ್ಲಾಸ್ ಬೇಕು ನಮಗೆ, ಆ ಲಕ್ಸುರಿನೆಸ್ಸಲ್ಲೇ ನಾವು ಸಿನಿಮಾ ನೋಡ್ಬೇಕನ್ನೋ ಫ್ಯಾಮಿಲೀಸ್ ಅಲ್ಲಿಗೂ ಹೋಗ್ಬೋದು. ಅವ್ರಿಗೆ ರೇಟ್ ಜಾಸ್ತಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಮ್ಮ ಎಲ್ಲ ವರ್ಗದವ್ರಿಗೂ ಸಿಗೋ ಹಾಗೆ ಮಾಡಿ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿದೆ ಅಂದರೆ, ನಮ್ಮ ಕನ್ನಡ ಸಿನಿಮಾಗಳು ಬಂದರೆ ಪೋಸ್ಟರ್ ಹಾಕೋದ್ರಿಂದ ಹಿಡಿದು ನಮ್ಮ ಪ್ರೊಡ್ಯೂಸರ್ಸ್ ಫೈಟ್ ಮಾಡಬೇಕು ಇವತ್ತು. ಯಾಕೆ ಈ ಥರ ಒಂದು ಪರಿಸ್ಥಿತಿ? ಹೊರಗಡೆ ಸಿನಿಮಾಗಳು ಬಂದಾಗ ಇವ್ರದ್ದು ಪ್ರೈಸ್ ಜಾಸ್ತಿ ಸಿಗುತ್ತೆ, ಪೋಸ್ಟರ್ಸ್ ಬರುತ್ತೆ, ಆಮೇಲೆ ಎಷ್ಟೋ ಸತಿ ಇಂಟರ್ವೆಲ್ಲಲ್ಲಿ ಅವ್ರದ್ದೆಲ್ಲ ಏನು ಬರುತ್ತಲ್ವಾ, ಆ ಇಂಟರ್ವಲ್ಲಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಅದಕ್ಕೆ ನಮ್ಮ ಹತ್ರ ಥಿಯೇಟ್ರ್ ರೆಂಟ್ ತೊಗೊಂಡಿರ್ತಾರೆ, ಇಲ್ಲ ಇದೇನು ನಾವೇನು ಬೇಸಸ್ ಮಾಡಿರ್ತೀವಿ ಆ ಬೇಸಸ್ ಮೇಲೆ ನಮಗೇನು ಅಮೌಂಟ್ ಬರುತ್ತೆ. ಇಂಟರ್ವಲ್ ಟೈಮ್ ಕೂಡ ನಮ್ಮದೇ ಇರುತ್ತೆ, ಅದರಲ್ಲೂ ಸಹ ಅವರು ಶೇರ್ ಮಾಡಬೇಕು. ಆ್ಯಕ್ಚುಲಿ ಈ ವಿಚಾರವಾಗಿ ನಾವು ವಾಣಿಜ್ಯ ಮಂಡಳಿನೂ ಸಹ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ECL ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಆವಾಗಲೇ ಮತ್ತೆ ಹೀರೋಗಳ ಬಗ್ಗೆ ದೊಡ್ಡ ಹೀರೋಗಳು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಈ ವಿಚಾರವಾಗೂ ಸಹ ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದು ದೊಡ್ಡ ಹೀರೋಗಳು ಸಹ ಮನ್ಸು ಮಾಡಬೇಕು. ಯಾಕಂದರೆ ಇವಾಗ ತುಂಬ ಜನ ಹೀರೋಗಳೇ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇವಾಗ ನೋಡಿ, ನಮ್ಮ ಪುನೀತ್ ಅವರಿಲ್ಲ, ದರ್ಶನ್ ಅವ್ರದ್ದು ನೋಡಿದರೆ ಹೀಗಾಗಿದೆ. ಈಗ ಯಶು, ನನ್ನ ಜಂಬದ ಹುಡುಗಿ ಸಿನಿಮಾದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಯಶು, ಆವಾಗಿಂದ ಇವಾಗಿನವರೆಗೂ ಅವ್ರ ಬೆಳವಣಿಗೆ ನೋಡಿದ್ರೆ ಇವತ್ತು ಎಂಟೈರ್ ದೇಶ ನೋಡ್ತಾ ಇದೆ ಅವರನ್ನು. ಅವ್ರು ಮಾಡೋವಂಥ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ, ಎಲ್ಲೋ ವರ್ಷಕ್ಕೊಂದು ಸಿನಿಮಾ ಈ ಥರ ಬರ್ತಾ ಇದೆ. ಹೀರೋಗಳು ಕಮ್ಮಿ ಆಗಿದ್ದಾರೆ. ಹೀರೋಗಳಿಗೆ ಅರ್ಥ ಆಗಬೇಕು ಮೇಡಮ್, ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ, ಈ ರೇಟಿಗೆ ನಾವು ಮಾಡ್ಬೋದು. ಆಮೇಲೆ ಅವರು ಅವ್ರದ್ದೇನು ರಿಲೀಸ್ ಆಗುತ್ತಲ್ಲ, ರಿಲೀಸ್ ಆಗಿ ಬಂದಾಗ ಅವರುಗಳು ಸಹ ನೋಡಬೇಕು. ನೋಡಿ ಪ್ರೊಡ್ಯೂಸರ್ಸ್ಗೆ ಏನು ಅಮೌಂಟ್ ಬರ್ತಾ ಇದೆ, ನನಗಿಷ್ಟು ಹಣ ಕೊಟ್ಟು ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದಾನಂದರೆ ನನ್ನಿಂದ ಅವ್ನಿಗೆ ಏನು ಬರ್ತಾ ಇದೆ ಏನು ಬರ್ತಾ ಇಲ್ಲ ನೋಡಬೇಕು. ಇನ್ ಕೇಸ್ ಲಾಸ್ ಆಯಿತಾ, ನೆಕ್ಸ್ಟು ನಾನು ನಿಮಗೆ ಒಂದು ಡೇಟ್ ಕೊಡ್ತೀನಿ, ಕಮ್ಮಿ ಡೇಟ್ ಕೊಡ್ತೀನಿ, ಅದರಲ್ಲಿ ನೀವು ಸಿನಿಮಾ ಮಾಡಿ ಅನ್ನೋ ಒಂದು ಕಾಂಪ್ರಮೈಸಿಂಗ್ ನೇಚರು ನಮ್ಮ ಹೀರೋಗಳಲ್ಲಿ ಬರಬೇಕು. ಈ ಸಂಭಾವನೆ ಜೊತೆಯಲ್ಲಿ ಮತ್ತೊಂದು ಕಾಡೋ ಸಮಸ್ಯೆ ಅಂದರೆ ಮಲ್ಟಿಪ್ಲೆಕ್ಸ್ ಹಾವಳಿ ಸರ್. ನೀವು ಸಿಂಗಲ್ ಸ್ಕ್ರೀನ್ಗಳನ್ನು ಕನ್ವಿನ್ಸ್ ಮಾಡಿಬಿಡ್ತೀರಿ, ಯಾಕಂದರೆ ಲೋಕಲೈಟ್ಸ್ ಹೆಚ್ಚಿರ್ತಾರೆ. ಮಲ್ಟಿಪ್ಲೆಕ್ಸ್ಗಳು ನೀವು 200 ಅಂದ್ರೂ ಒಪ್ಪಲ್ಲ, 500 ಅಂದ್ರೂ ಒಪ್ಪೋದಿಲ್ಲ, ಅವ್ರನ್ನ ಯಾರು ಕಂಟ್ರೋಲಿಗೆ ತರೋದು ಅಂತ ಈ ಕೋರ್ಟ್ಗೆ ಹೋಗಿರೋರು ಕೂಡ ಅವರು ಕೂಡ ಒಬ್ರು. ಹೌದು ಮೇಡಮ್, ಇವಾಗ ನೋಡಿ, ಪ್ರೇಕ್ಷಕರು, ಸಾಮಾನ್ಯ ಪ್ರೇಕ್ಷಕರು ನಮ್ಮ ಸಿನಿಮಾವನ್ನು ನೋಡುವಂಥವ್ರು, ಶ್ರೀಮಂತರು ಮತ್ತೊಬ್ಬರು ಪರ್ಸೆಂಟೇಜು ತುಂಬ ವಿರಳ. ಈ ಸಾಮಾನ್ಯ ಪ್ರೇಕ್ಷಕ ಇರ್ತಾರಲ್ಲ, ಅವರು ಈ ಸಿನಿಮಾ ಯಾವ್ದು ಸಿನಿಮಾ ಬರ್ತಾ ಇದೆ ಇದನ್ನು ನೋಡಬೇಕು ಅಂತ ಒಂದು ಲೆಕ್ಕಾಚಾರ, ಅದಕ್ಕೆ ಅಂತ ಬಡ್ಜೆಟ್ ಎತ್ತಿಟ್ಕೊಂಡಿರ್ತಾರೆ.
ಇಲ್ಲಿ ಎಲ್ಲರೂ ಕೂಡ ತುಂಬಿದ ಜೇಬುಗಳಲ್ಲಿ ಇರುವಂಥ ಪ್ರಜೆಗಳೆಲ್ಲ ನಮ್ಮ ದೇಶದಲ್ಲಿ, ಆಯಿತಾ. ಸೊ ಹಾಗಾಗಿ ಒಂದೇ ಸಿನಿಮಾಗೆ ನೀವು 800, 1000, 1500, ಗೋಲ್ಡನ್ ಕ್ಲಾಸ್ 2500 ಇಟ್ಕೊಂಡ್ರೆ ಇವನ್ ನೆಕ್ಸ್ಟ್ ನನ್ನ ಸಿನಿಮಾ ಬರುತ್ತೆ, ಇವ್ರ ಸಿನಿಮಾ ಬರುತ್ತೆ, ಅವ್ರ ಸಿನಿಮಾ ಬರುತ್ತೆ, ಮತ್ತೊಬ್ಬರು ಸಿನಿಮಾ ಮಾಡ್ಬೋದು. ಅವ್ರ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕನ ಹತ್ರ ಹಣ ಇರುತ್ತಾ? ಹಾಗಾದರೆ ಸಿನಿಮಾ ಪ್ರೇಕ್ಷಕ ಸತತವಾಗಿ ಹಣವನ್ನು ವಾರಕ್ಕೆ ಸಾವಿರಾರು ರೂಪಾಯಿನ ಎತ್ತಿಟ್ಕೊಳ್ಳೋಕೆ ಸಾಧ್ಯನಾ? ಕನ್ನಡ ಚಿತ್ರರಂಗದಲ್ಲಿ 2018 ಡಿಸೆಂಬರಲ್ಲಿ ಇದೇ KGF ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದ ನಂತರ ಬಿಡುಗಡೆಗೊಂಡಂಥ ಎಲ್ಲ ಸಿನಿಮಾಗಳು ಕೂಡ, ಒಳ್ಳೆ ಸಿನಿಮಾಗಳು ಕೂಡ ಶೆಡ್ ಆದವು. ಯಾಕೆ? ಎಲ್ಲ ಪ್ರೇಕ್ಷಕರ ಹಣವನ್ನು ಇವ್ರು ಎತ್ಕೊಂಡ್ರು.